3 ವರ್ಷದಿಂದ ಆ್ಯಕ್ಚುಲಿ ನನಗೆ ಈ ಪ್ರಾಜೆಕ್ಟ್ ಬಂದಿದ್ದು. ಆ್ಯಂಡ್ ರಘು ಸರ್ ನನ್ನ ಕಾಲ್ ಮಾಡಿದ್ರು. ಅದ್ರ ಮುಂಚೆ ಅಫ್ಕೋರ್ಸ್ ಥಾಮಸ್ ನನ್ನ ಕ್ಲಾಸ್ಮೇಟು, ಅವ್ರು ನನಗೆ ಹೇಳಿದರು ಇದೊಂದು ಮೂವಿ ಇದೆ, ನಾನು ನಿನ್ನ ನಂಬರ್ ಕಳಿಸ್ಬೋದಾ ಅಂತ. ಸೊ ರಘು ಸರ್ ನನಗೆ ಕಾಲ್ ಮಾಡಿದ ತಕ್ಷಣ ಮೊದಲನೇದಾಗಿ ಹೇಳಿರೋದು ಈ ಮೂವಿ ನಾಯಕ ದಿಗಂತ್ ಅವರು ಅಂತ. ಸೊ ಓಕೆ, ನಾನು ಸ್ಕೂಲಲ್ಲಿ ಇರಬೇಕಿದ್ರೆ ಅವಾಗಿಂದ ನಾನು ಗಾಳಿಪಟ ನೋಡಿರ್ಬೇಕಿದ್ರೆ ನನಗೆ ಒಂದು ದೊಡ್ಡ ಕ್ರಶ್ ಇತ್ತು ದಿಗಂತ್ ಅವ್ರ ಮೇಲೆ. ಆ್ಯಂಡ್ ಒಂದು ಹೀರೋಯಿನ್ ಆಗಿಬಿಟ್ಟು ಮೂವೀಸ್ ಮಾಡ್ತಿರ್ಬೇಕಿದ್ರೆ ನಂಗೊಂದು ಕನಸಿತ್ತು ದಿಗಂತ್ ಅವ್ರ ಜೊತೆ ಒಂದು ಮೂವಿ ಮಾಡಬೇಕು ಅಂತ, ಅಥವಾ ಮೀಟ್ ಮಾಡಿದ್ರು ಪರವಾಗಿಲ್ಲ ಅಂತ ಅನಿಸ್ತಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಚಾರ್ಲಿ ಇನ್ನೂ ರಿಲೀಸ್ ಆಗಿರಲಿಲ್ಲ. ಚಾರ್ಲಿ ಆಗಿದ್ದ ತಕ್ಷಣನೇ, ಅಂದರೆ ಒಂದು 2 ವರ್ಷ ಶೂಟ್ ನಡೀತಾನೆ ಇತ್ತು, ಅವಾಗ ಬಂದಿರುವಂಥ ಆಫರ್ ಇದು. ಸೊ ನನಗೆ ರೆಕಗ್ನಿಷನು ಇರಲಿಲ್ಲ ಇಂಡಸ್ಟ್ರೀಲಿ, ಫಿಲ್ಮ್ ಇಂಡಸ್ಟ್ರಿಲಿನೂ. ಅವಾಗ ನನಗೆ ಸಿಕ್ಕಿರೋಂಥ ಅವಕಾಶ ದಿಗಂತ್ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂಥದ್ದು ನನಗೆ ಲಿಟ್ರಲಿ ಒಂದು ಕನಸೇ ನನ್ನ ಸಾದಂಗಿತ್ತು. ಬಿಕಾಸ್ ಗಾಳಿಪಟ ಅಂತ ಮೂವಿ ಆ್ಯಂಡ್ ಅವರ ಮುದ್ದತೆಯನ್ನು ನೋಡಿ ನಂಗೆ ಅನಿಸಿತ್ತು ಇವ್ರ ಜೊತೆ ಒಂದು ಲವ್ ಸ್ಟೋರಿ ಮಾಡಿದ್ರೆ ಎಷ್ಟು ಸೂಪರ್ ಆಗಿರುತ್ತೆ ಅಂತ. ಆದರೆ ಕತೆ ಕೇಳಿದ್ಮೇಲೆ ಗೊತ್ತಾಯಿತು ಆ ಲವರ್ ಬಾಯ್ ಜೊತೆ ಅಂತ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗಲ್ಲ, ಬಟ್ ಒಂದು ರಗಡ್ ದಿಗಂತ್ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ ಅಂತ. ಸೊ ಬಟ್ ಸ್ಟಿಲ್ ದಿಗಂತ್ ಅವ್ರೆ ಅಲ್ವಾ ಅಂತ ಅನಿಸಿ ತುಂಬ ಖುಷಿಯಾಗಿ ಮೂವಿ ಕಂಪ್ಲೀಟ್ ಆಯಿತು. ಅದ್ರ ಜೊತೆಗೆ ಒಂದು ಸಾಂಗ್ ಪ್ಲೇ ಆಯಿತು, ಸಿಹಿ ಜೇನಮಳೆ ಅಂತ. ಸೂಪರ್ ಸಾಂಗ್ ಆ್ಯಕ್ಚುಲಿ. ಮ್ಯೂಸಿಕ್ ಸೂಪರಾಗಿ ಬಂದಿದೆ. ಅಂದರೆ ಲಿಟ್ರಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ. ವೀರ್ ಸಮರ್ಥ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅನುರಾಧ ಅವರು ಕೂಡ ತುಂಬ ಚೆನ್ನಾಗಿ ಹಾಡಿದ್ದಾರೆ ಹಾಡನ್ನ. ಅದಕ್ಕೆ ಕೂಡ ನಾನು ಡ್ಯಾನ್ಸ್ ಕೂಡ ಮಾಡಿದ್ದೀನಿ. ದಿಗಂತ್ ಅವ್ರು ಕೂಡ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದ್ರ ಜೊತೆಗೆ ಸಾಂಗಲ್ಲಿ ನಾನು ಅವ್ರಿಗೆ ಹೇಳಿದ್ದೆ, ಆ ಸಾಂಗ್ ಶೂಟ್ ನಡೀತಿರ್ಬೇಕಿದ್ರೆ ಹಿಂಗೆ ಇಟ್ಕೊಂಡಿದ್ದೀನಿ ರೊಮ್ಯಾಂಟಿಕ್ ಸಾಂಗು, ನಾನು ಹಿಂಗೆ ಇದು ಕನಸಾ ಅಂತ ಅಂದ್ಕೊಂಡು ಹೇಳಿದ್ದೀನಿ. ಯು ನೋ ವಾಟ್, ದಿಸ್ ಇಸ್ ಮೈ ಡ್ರೀಮ್ ಕಮ್ ಟ್ರೂ ಅಂತ ಹೇಳಿದೆ. ಅಲ್ಲಿ ನಾನು ಅವ್ರಿಗೆ ಕನ್ಫ್ಯೂಸ್ ಮಾಡಿರೋದು ಐ ಹ್ಯಾಡ್ ಅ ಕ್ರಶ್ ಆನ್ ಹಿಮ್ ಅಂತ. ಬಟ್ ಲಿಟ್ರಲಿ ಒಂದು ಕಡೆ ಒಂದು ಕ್ರಶು, ಒಂದು ಅಮೇಝಿಂಗ್ ಆ್ಯಕ್ಟರ್ ಅಂತ ಗೊತ್ತಿದೆ, ಬಟ್ ಒಂದು ವ್ಯಕ್ತಿ, ಒಂದು ಪರ್ಸ್ನಾಲಿಟಿ ಆಗಿಬಿಟ್ಟು ಕೂಡ ತುಂಬ ಒಳ್ಳೆಯವರು ಅವರು. ವರ್ಕ್ ಮಾಡ್ತಿರ್ಬೇಕಿದ್ರೆ ಅವ್ರು ಕೋ ಆರ್ಟಿಸ್ಟಿಗೆ ಕೊಡೋ ಅಂಥ ಇಂಪಾರ್ಟೆನ್ಸ್ ಆ್ಯಂಡ್ ಕಂಫರ್ಟ್ ಇದೆಯಲ್ವಾ, ತುಂಬ ಮುಖ್ಯ. ಗಿವ್ ಆ್ಯಂಡ್ ಟೇಕ್ ಯಾವತ್ತೂ ಇರಬೇಕು ಆರ್ಟಿಸ್ಟಲ್ಲಿ ಅಂತ ಇರುತ್ತೆ. ಸೊ ನಾನು ಸುಮಾರಷ್ಟು ಕಲ್ತಿದ್ದೀನಿ ಅವ್ರ ಹತ್ರ. ಸೊ ಎಸ್, ಆ್ಯಂಡ್ ಸೊ ಅದ್ರ ಜೊತೆಗೆ ನನಗೆ ಸ್ಟೋರಿ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ರಘು ಸರ್ ನರೇಟ್ ಮಾಡಿರೋಂಥ ಸ್ಟೈಲು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಡೈಲಾಗ್ ನಂಗೆ ಹೇಳ್ಕೊಡ್ತಾ ಇರೋದು, ಅದರ ಹಿಂದಿನ ದಿವಸ ನಂಗೆ ಡೈಲಾಗ್ ಕಳಿಸ್ತಾ ಇದ್ರು, ತುಂಬ ಸುಲಭ ಆಗ್ತಿತ್ತು ಅದಕ್ಕೆ ನನಗೆ. ಇಲ್ಲಿ ಇದು ಎಲ್ಲ ಹೌದು, ಬಟ್ ಜೊತೆಗೆ ಯಾವಾಗಲೂ ಶೂಟಲ್ಲಿ ನಮ್ಮ ಪ್ರೊಡ್ಯೂಸರ್ ಯಾವಾಗಲೂ ಇರ್ತಿದ್ರು. ಸೊ ರಘುವರ್ಧನ್ ಸರ್ ಇರಬೇಕಿದ್ರೆ ಅವ್ರು ಬಂದ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡು ಏನೋ ಮಾತಾಡ್ಸೋರು ಅಂದರೆ ಯಾವತ್ತೂ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಇವ್ರು ಪ್ರೊಡ್ಯೂಸರ್ ಅಂತ. ಅಂದರೆ ಅಷ್ಟು ಬೆರೀತಿದ್ರು ನಮ್ಮ ಜೊತೆ, ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರು. ಅವರೇ ಒಬ್ರು ಡೈರೆಕ್ಟರ್ ಆಗಿಬಿಟ್ಟು ಒಂದು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದರೆ ಇಟ್ಸ್ ರಿಯಲಿ ಗ್ರೇಟ್ ಥಿಂಗ್. ಬಿಕಾಸ್ ಅವ್ರು ಎಲ್ಲೂ ಕೂಡ ಯಾರಿಗೂ ಒಂದ್ಸತಿನೂ ಕೂಡ ಬಂದ್ಬಿಟ್ಟು ರಘು ಹೀಗೆ ಮಾಡು ಹಾಗೆ ಮಾಡು ಅಂತ ಎಲ್ಲೂ ಕೂಡ ಏನೂ ಹೇಳಿದ್ದಿಲ್ಲ. ಆ್ಯಂಡ್ ಹಿ ಮೇಡ್ ಶೋರ್ ನಾವು ಏನೇ ಮಾಡ್ತಿದ್ರು ಒಂದು ಕಂಫರ್ಟ್ ಝೋನ್ ಎಲ್ಲದೂ ಸರಿಯಾಗಿ ಆಗ್ತಿದ್ಯಾ ಅಂತ ನೋಡ್ತಾ ಇರ್ತಿದ್ರು. ಆ್ಯಂಡ್ ಅಫ್ಕೋರ್ಸ್ ನನ್ನ ಪೇಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ, ಅದಕ್ಕೆ ಸುಮ್ಮನೆ ಹೋಗ್ತಾ ಇಲ್ಲ. ತುಂಬ ಒಳ್ಳೆಯವರು, ಅದಕ್ಕೆ ನಾನು ಹೇಳ್ತಾ ಇರೋದು. ತುಂಬ ಸಪೋರ್ಟಿವ್ ಆಗಿದ್ದಾರೆ ಇದುವರೆಗೂ ಕೂಡ, ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ತುಂಬ ಒಳ್ಳೆ ಪ್ರೊಡ್ಯೂಸರ್. ನಿಮ್ಮಂಥ ಪ್ರೊಡ್ಯೂಸರ್ ಇದ್ದರೆ ಇನ್ನೂ ಸುಮಾರಷ್ಟು ಒಳ್ಳೆ ಮೂವೀಸ್ ಕನ್ನಡ ಇಂಡಸ್ಟ್ರಿ ಬರ್ತಾ ಇರುತ್ತೆ. ಇನ್ನೂ ಒಳ್ಳೆ ಮೂವೀಸ್ ಮಾಡಿ ಸರ್ ಅಂತ ಕೇಳ್ಪಡ್ತೀನಿ. ಅದ್ರ ಜೊತೆಗೆ ನನ್ನ ಜೊತೆ ಅಮೇಝಿಂಗ್, ಆ್ಯಕ್ಚುಲಿ ಏನು ಗೊತ್ತಾ, ಒಂದು ಹೀರೋಯಿನ್ ಆದರೆ ಬರೀ ಹೀರೋ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಬಟ್ ನನಗೆ ಸೂಪರ್ ಆಗಿರೋ ಕಲಾವಿದರ ಜೊತೆ ಆ್ಯಕ್ಟ್ ಮಾಡೋ ಅಂಥ ಚಾನ್ಸ್ ಸಿಕ್ತು. ಅದ್ರಲ್ಲಿ ಸಂಪತ್ ಅವರು, ಯಶ್ ಶೆಟ್ಟಿ ಅವರು, ಕಾಕ್ರೋಚ್ ಸುದ್ದಿ ಅವರು. ನಂಗೆ ಲಿಟ್ರಲಿ ಅಂದರೆ ಓಕೆ ಆ್ಯಕ್ಟರ್ ಜೊತೆ ಪರ್ಫಾರ್ಮೆನ್ಸ್ ಸಿಗುತ್ತೆ, ಬಟ್ ಈ ಸೂಪರ್ ಆ್ಯಕ್ಟರ್ಸ್ ಇರ್ತಾರಲ್ವ, ಯಾರ ಜೊತೆ ಪ್ರತಿ ಸತಿ ಒಂದು ಸೀನ್ ಮಾಡ್ತಿರ್ಬೇಕಿದ್ರೆ ಏನಾದರೂ ಒಂದು ಕಲಿಯೋಕ್ಕೆ ಸಿಗುತ್ತೆ, ಅದು ತುಂಬ ರೇರು. ಅದು ನನಗೆ ಇವ್ರ ಜೊತೆ ಸಿಕ್ತು. ರಘು ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಇಂಥ ಅಮೇಝಿಂಗ್ ಆ್ಯಕ್ಟರ್ಸ್ ಜೊತೆ ನಂಗೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಡಿಸ್ಟ್ರಿಬ್ಯೂಟರಿಗೆ ನಾನು ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಮೂವಿನ ಜನರಿಗೆ ತಲುಪಿಸೋಕ್ಕೆ ಒಂದು ಮಾಧ್ಯಮ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಮೀಡಿಯಾದವರಿಗೆ ನನ್ನ ಮೊದಲನೇ ಮೂವಿಯಿಂದ ಇಲ್ಲಿವರೆಗೂ ಅದು ಯಾವ ಥರನೂ ಸುದ್ದಿ ಆಗಿರಲಿ, ಅಂದರೆ ಅದು ಹಿಟ್ ಆಗಿರಲಿ ಫ್ಲಾಪ್ ಆಗಿರಲಿ ಏನೇ ಆದರೂ ಕೂಡ ನೀವು ಎಂದೆಂದಿಗೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ. ಆ್ಯಂಡ್ ಇವತ್ತು ಕೂಡ ಇಲ್ಲಿ ಸೀರಿಯಲ್ ನೋಡಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಒಂದು ಮೂವಿನ, ಒಂದು ಒಳ್ಳೆ ಮೂವಿನ ಜನರಿಗೆ ತಲುಪಿಸ್ಬೇಕು ಅಂತ ಎಷ್ಟು ಕಷ್ಟಪಡ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇದ್ದರೆ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿ ತುಂಬ ಮುಂದೆ ಹೋಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸಂಗೀತ ಅವರೇ. ಈ ಸಿನಿಮಾ ನಂತರದಲ್ಲಿ ನಿಮಗೆ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಮತ್ತಷ್ಟು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರಲಿ. ಥ್ಯಾಂಕ್ ಯು ಸೋ ಮಚ್. ದಿಗಂತ್ ಸರ್.
ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಹಾಗೂ ನನ್ನ ಇಂಡಸ್ಟ್ರಿಯ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ. ನನಗೇನು ಮಾತಾಡೋದೊಂದು ಗೊತ್ತಾಗ್ತಾ ಇಲ್ಲ, ಯಾಕೆ ತುಂಬ ಹೊಗಳಿದ್ದೀರ ನನಗೆ ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ಇವತ್ತು, ಕಿವಿ ತುಂಬ ನಿಮ್ಮ ಎಲ್ಲ ಹೊಗಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸಿನಿಮಾ ಮಾಡ್ಬೇಕಾದ್ರೆ ನಾವೆಲ್ಲ ಸಾಕಷ್ಟು ಕಷ್ಟಪಟ್ಟಿದ್ದೀವಿ. ಕಷ್ಟ ಅಂದರೆ ತುಂಬ ಎಕ್ಸ್ಟ್ರೀಮ್ ಕಂಡೀಷನ್ ಇರೋವಂಥ ಜಾಗಗಳಲ್ಲೆಲ್ಲ ಶೂಟ್ ಮಾಡಿದ್ದೀವಿ ಚಿತ್ರದುರ್ಗದಲ್ಲಿ, ಅದು ಪೀಕ್ ಸಮ್ಮರಲ್ಲಿ. ಜೊತೆಗೆ ಆ HMT ಫ್ಯಾಕ್ಟ್ರಿಲೇ ಒಂದಷ್ಟು ದಿವಸ ಶೂಟ್ ಮಾಡಿದ್ದೀವಿ. ಧೂಳು, ಹೊಗೆ, ಸ್ಮೋಕು, ಅದರಲ್ಲೆಲ್ಲ ಸಖತ್ ಕಷ್ಟಪಟ್ಟಿದ್ದೀವಿ. ಜೊತೆಗೆ ರಘು ಅವರು ನನಗೆ ಆ ಶೂಟಿಂಗ್ ಟೈಮಲ್ಲಿ ಒಂದು ಹಳೆ ಪರಿಚಯ ಬೇರೆ. ನಾನು ಅವರು ಒಂದು ದೊಡ್ಡ ಸಿನಿಮಾ ಮಾಡಬೇಕಾಗಿತ್ತು, ಒಂದು ದೊಡ್ಡ ಬ್ಯಾನರಲ್ಲಿ. ಆ ಕಥೆನೂ ಕೂಡ ಅದ್ಭುತವಾಗಿ ಮಾಡಿದ್ರು ಒಂದು 12 ವರ್ಷದಿಂದ. ಅದಾದಮೇಲೆ ಇನ್ನೊಂದು ಸಿನಿಮಾ ಮಾಡೋಣ ನಾವು, ಅದೊಂದು ಫಸ್ಟ್ ವರ್ಕೌಟ್ ಆಗಿಲ್ಲ, ಇನ್ನೊಂದು ಮಾಡೋಣ ಅಂತ ಅನ್ಕೋತಾ ಇದ್ದಾಗ ಈ ಕತೆ ನನಗೆ ಅವ್ರು ಹೇಳಿದ್ರು. ನನ್ನ ಕತೆ ಕೇಳ್ತಾ ಇದ್ದಂಗೆ ನಾನು ಮಾಡೋದಕ್ಕೆ ಒಪ್ಕೊಂಡೆ, ಯಾಕೆಂದರೆ ಆ ಟೈಟ್ಲು ಅಷ್ಟು ಚೆನ್ನಾಗಿತ್ತು, ಆಮೇಲೆ ಕತೆ ಕ್ಯಾಚಿ ಆಗಿತ್ತು. ಅವರಿಗೆ ಸಿನಿಮಾ ಈಗ ಯಾವುದೋ ನಿರ್ದೇಶನ ಮಾಡಿಲ್ಲದೆ ಇದ್ರು ಅವರು, ಕವಿರಾಜ್ ಅವರು ಹೇಳಿದಾಗೆ ಎಷ್ಟೋ ಸಿನಿಮಾಗಳಿಗೆ ಹಿಂದ್ಗಡೆ ಅವರು ನಿಂತು ಸ್ಕ್ರಿಪ್ಟ್ ಲೆವೆಲಿಂದನೂ ವರ್ಕ್ ಮಾಡಿ, ಅಸೋಸಿಯೇಟ್ ಆಗಿ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿ ಅಷ್ಟು ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಾಗಾಗಿ ನನಗೆ ಇಮ್ಮಿಡಿಯೇಟ್ ಆಗಿ ನಿಮ್ಮ ಜೊತೆ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ. ಆಮೇಲೆ ನನಗೆ ಸಿನಿಮಾ ಈಗ ಶೂಟಿಂಗ್ ಮಾಡಬೇಕಾದ್ರೂ ಅಷ್ಟೇ, ರಾಘು ಅವರು 7-8 ಟೇಕ್ ಆಗ್ತಾ ಇದೆ, ಬಟ್ ಅವರಿಗೆ ಇಲ್ಲ ಇನ್ನೊಂದು ಈ ಥರನೇ ಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಆಗಿದ್ರು. ನಾನು ಆ ಬಿಸಿಲಲ್ಲಿ ಏನಪ್ಪ ಇದು ನಾನು ಮಾಡೋದೇ, ನಂಗೆ ಆ್ಯಕ್ಟಿಂಗೇ ಬರಲ್ವಾ, ಸರಿ ಮಾಡ್ತಾ ಇಲ್ವಾ ನಾನು ಅಂತ ನನಗೆ. ಆಮೇಲೆ ನಾನು ಸಿನಿಮಾ ನೋಡಿದ್ಮೇಲೆ ನನಗೆ ಅನಿಸ್ತು, ನಾನು ಹಿಂಗೆ ಮಾಡಿದ್ದೀನ, ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ಅನಿಸ್ತು. ಯೂಶಲಿ ನನಗೆ ಅನ್ಸಲ್ಲ ಹಂಗೆ. ಸೊ ನಾನೇ ಒಂದ್ಸಲಿ ಬೆಂತಟ್ಕೊಂಡೆ, ಅದಕ್ಕೆ ಥ್ಯಾಂಕ್ಸ್. ಯಾಕೆಂದರೆ ರಾಘವ್ ಅವ್ರಿಗೆ ಹೇಳಬೇಕು, ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ಏನೋ ಒಂದು ಪರ್ಟಿಕ್ಯುಲರ್ ಆ ಶೈಲಿಲೇ ಬೇಕು ಅಂತ ಹೇಳಿದ್ದಾರೆ, ಬಾಡಿ ಲ್ಯಾಂಗ್ವೇಜಿಂದ ಎಲ್ಲ ಹಿಡಿದು. ಅದು ನನಗೆ ಫ್ಯೂಚರಲ್ಲೂ ಎಲ್ಲೋ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ರಘು, ಒಳ್ಳೆ ನಿರ್ದೇಶನ ಮಾಡಿದ್ದೀರಾ. ಆಮೇಲೆ ನಮ್ಮ ನಿರ್ಮಾಪಕರು ರಘುವರ್ಧನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಎಂಥ ಒಳ್ಳೆ ವ್ಯಕ್ತಿತ್ವ ಅಂದರೆ ಅವ್ರದ್ದು. ನಾವು ಸ್ನೇಹಕೂಟಕ್ಕೆಲ್ಲ ಸೇರಿದಾಗೆಲ್ಲ ತುಂಬ ಅವ್ರದ್ದು ಒಳ್ಳೆ ವಿಚಾರಗಳಿದೆ. ಅಂದರೆ ಸಿನಿಮಾ ಬಗ್ಗೆ ಒಂದೇ ಅಲ್ಲ, ನೀವು ಯಾವುದಾದ್ರೂ ವಿಷಯ ಬಗ್ಗೆ ಮಾತಾಡಿ ಅವರು ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ, ಸಾಕಷ್ಟು ವಿಷಯ ತಿಳ್ಕೊಂಡಿದ್ದಾರೆ. ಜೊತೆಗೆ ಅವರೇ ನಿರ್ದೇಶಕರಾಗಿದ್ರು, ಇವಾಗ ನಿರ್ಮಾಪಕರಾಗಿ ಒಬ್ಬ ಹೊಸ ಟ್ಯಾಲೆಂಟನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ನಿಜವಾಗ್ಲೂ ಗ್ರೇಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನನ್ನ ಮೇಲೂ ಅಷ್ಟೇ, ನಾನು ಒಂದು 2-3 ಸತಿ ಫೋನ್ ಎತ್ತಿಲ್ಲ, ಅಲ್ಲ 2-3 ಸತಿ ಅಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇರ್ಬೋದು, ಬಟ್ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ದೆ ಅವರು ಇವಾಗಲೂ ಅದೇ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಆಮೇಲೆ ವೀರ್ ಸಮರ್ಥ್ ಸರ್ ನನಗೆ ಒಂದು ಒಳ್ಳೆ ಅದ್ಭುತವಾಗಿರೋ ಸಾಂಗ್ ಕೊಟ್ಟಿದ್ದಾರೆ, ಪರಪಂಚದಿಂದ. ಹುಟ್ಟಿ ಬಂದ ಊರನ್ನ ಅಂತ, ಹುಟ್ಟಿದ ಊರನ್ನ. ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಒಳ್ಳೆ ಅದ್ಭುತವಾಗಿರೋ ಒಂದು ಸಾಂಗ್ ಕೊಡ್ತಾರೆ, ದೊಡ್ಡ ಹಿಟ್ ಆಗುತ್ತೆ ಅಂತ ನನಗೊಂದು ಭರವಸೆ ಇದೆ. ನನ್ನ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ನೀವು, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಯೋಗರಾಜ್ ಭಟ್ ಅವರಿಲ್ಲ, ಅವ್ರಿಗೂ ಥ್ಯಾಂಕ್ಸ್. ಒಳ್ಳೆ ಅದ್ಭುತವಾಗಿರೋ ಒಂದು ಸಾಂಗನ್ನು ನಮಗೆ ನೀಡಿದ್ದಾರೆ. ಆಮೇಲೆ ನಮ್ಮೂರವರೇ ಆದ ಕವಿರಾಜ್ ಅವರು ನನಗೆ ಬಹಳ ಆತ್ಮೀಯರು. ನಾನು ಅವರು ಕೂಡ ಒಂದು ಸಿನಿಮಾ ಮಾಡಬೇಕಾಗಿತ್ತು ಅವ್ರ ಡೈರೆಕ್ಷನ್ ಅಲ್ಲಿ. ಆ ಕತೆ ಕೂಡ ಅದ್ಭುತವಾಗಿದೆ. ಅವ್ರು ನೀವು ಮಾಡ್ತೀನಿ ಹ್ಞೂ ಅಂದ್ರೆ ನಾನು ಖಂಡಿತ ಮಾಡ್ತೀನಿ. ಇನ್ನ ಗಡ್ಡ ಬಿಳಿ ಆಗಕ್ಕಿಂತ ಮುಂಚೆ ಮಾಡ್ಬೇಕದು. ಸೊ ಥ್ಯಾಂಕ್ ಯು ಕವಿರಾಜ್, ನಿಮ್ಮ ಲಿರಿಕ್ಸ್ ಇದು ಇನ್ನ ಸೂಟ್ ಆಗ್ತೀನಲ್ವಾ? ಥ್ಯಾಂಕ್ ಯು. ನೋಡಿ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ, ಕವಿರಾಜ್ ಅವರು ನನಗೊಂದು ಸಿನಿಮಾ ಮಾಡ್ತಾರೆ. ತುಂಬಾ ಕತೆ ನಾನು ಕೇಳಿದ್ದೀನಿ, ತುಂಬಾ ಚೆನ್ನಾಗಿದೆ, ಅದ್ಭುತವಾದ ಕತೆ. ದಯವಿಟ್ಟು ಮಾಡಿ ಸರ್, ಮಾಡ್ತೀನಿ. ಥ್ಯಾಂಕ್ ಯು. ಓ ಶೃಂಗೇರಿ, ಅಲ್ಲ ಇಲ್ಲ ಬರ್ತೀನಿ, ನಾನು ಇನ್ನ ಬಂದಿಲ್ಲ, ಇನ್ನ ಹತ್ರ ಬಂದಿಲ್ಲ. ನೆಕ್ಸ್ಟ್ ವಜ್ರಂಗ್ ಶೆಟ್ಟಿ ನಿಮ್ದು, ನಾನು ತುಂಬಾ ಲೇಟ್ ಆಗಿ ನೋಡಿದೆ. ಸಲಾರ್ ಮೂವಿ ನೋಡಿದೆ, ಅದ್ಭುತವಾದ ನಟನೆ, ಪರ್ಫಾರ್ಮೆನ್ಸ್. ನಾನು ರಾಘವ್ರ ಹತ್ರ ನಿಮ್ ನಂಬರ್ ಇಸ್ಕೊಂಡು ನಿಮಗೆ ವಿಶ್ ಮಾಡೋಣ ಅಂತ ಇದ್ದೆ, ಬಟ್ ನೀವು ಇಲ್ಲೇ ನೇರವಾಗಿ ಸಿಕ್ಕಿದ್ರಿ. ನಾನು ಲೇಟ್ ಆಗಿ ನೋಡಿದೆ, ಸಾರಿ, ನಾನು ಮನೇಲಿ ನೋಡಿದೆ. ಬಟ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಆಮೇಲೆ ನಿಮ್ಗೆ ಕೊಟ್ಟಿರೋ ರೋಲು ಅದ್ಭುತವಾಗಿತ್ತು. ಆಲ್ ದ ಬೆಸ್ಟ್. ಆಮೇಲೆ ನಮ್ಮ ಜೊತೆಗೆ ನಾವು ಇರ್ತಾ ಇದ್ದೀವಿ ಯಾರ್ಯಾರಂದ್ರೆ ಇಡೀ ಸಿನಿಮಾದಲ್ಲಿ ಯಶ್ ಶೆಟ್ಟಿ, ನಾನು,
ಸಂಗೀತ, ಆಮೇಲೆ ಕಾಕ್ರೋಚ್ ಸುದಿ. ಸೊ ಇವ್ರದ್ದು ನಮ್ಮ 4 ಜನದ ಕಾಂಬಿನೇಷನ್ ಸಾಕಷ್ಟು ಸೀನ್ಗಳಿದೆ. ಅಂಡ್ ಥ್ಯಾಂಕ್ ಯು ರಾಘು, ನೀವು ಇಂಥ ಒಳ್ಳೆ ನಟರು ಕೊಟ್ಟಿದ್ದಕ್ಕೆ. ಯಾಕೆ ಈಸಿ ಆಗುತ್ತೆ, ನಮ್ಮ ಪರ್ಫಾರ್ಮೆನ್ಸು ಈಸಿ ಆಗುತ್ತೆ. ಆಕ್ಟಿಂಗ್ ಈಸ್ ಆಲ್ ಅಬೌಟ್ ರಿಯಾಕ್ಟಿಂಗ್. ಅದನ್ನು ನಾವು ರಿಯಾಕ್ಷನ್ ಚೆನ್ನಾಗಿ ಮಾಡೋದು ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಾಗ, ಅವ್ರು ಚೆನ್ನಾಗಿ ಮಾಡೋದು ನಮ್ಮ ಆಕ್ಟಿಂಗ್ ಚೆನ್ನಾಗಿದ್ದಾಗ. ಸೊ ಹಾಗಾಗಿ ಅದು ತುಂಬಾ ಈಸಿ ಆಯಿತು. ಅಂಡ್ ಆಲ್ ಅ ಗ್ರೇಟ್ ಆರ್ಟಿಸ್ಟ್. ಥ್ಯಾಂಕ್ ಯು. ಅಂಡ್ ಸಂಪತ್ ಸರ್, ಅವ್ರ ಜೊತೆ ಮಾತ್ರ ನಂದು ಅದ್ಭುತವಾಗಿರೋ ಸೀನ್ಗಳಿದೆ. ಅಂಡ್ ಬ್ರಿಲಿಯಂಟ್ ಆಕ್ಟರ್. ನನಗೆ ಫಸ್ಟ್ ಹೇಳಿದಾಗ ಸಂಪತ್ ಸರ್ದು ನಾನು ಯಾವುದು ನೋಡಿರ್ಲಿಲ್ಲ ಸಿನಿಮಾ, ಅವ್ರು ಮಾಡಿರೋ ಸಿನಿಮಾನ. ನಾನು ಸರಿ ಆಯ್ತು ಸಂಪತ್ ಅವರಲ್ಲ ಹಂಗೆ ಹಿಂಗೆ ಅಂತ, ಅಂದ್ರೆ ಹೇಗೆ ಪರ್ಫಾರ್ಮ್ ಮಾಡ್ತಾರೆ, ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅದೆಲ್ಲ ಏನು ನನಗೆ ಐಡಿಯಾ ಇರಲಿಲ್ಲ. ಆಮೇಲೆ ಅವ್ರ ಜೊತೆ ಆಕ್ಟ್ ಮಾಡ್ತಾ ಹೋದಾಗ ಗೊತ್ತಾಯ್ತು ಯಾಕೆ ಅವ್ರನ್ನೇ ಆರಿಸ್ಕೊಂಡಿದ್ದು ಈ ಸಿನಿಮಾಗೆ ಅಂತ. ನಿಮಗೂ ಗೊತ್ತಾಗುತ್ತೆ ಅವ್ರದ್ದು ಪಾತ್ರ, ಅದೇ ಚಿಕ್ಕ ಪಾತ್ರ ಅಂತ ನೀವು ಅಷ್ಟೇ ತಿಳ್ಕೊಂಡಿರ್ಬೋದು, ಒಂದು PC ಪಾತ್ರ. ಬಟ್ ಸಿನಿಮಾದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಂತ ಪಾತ್ರನ ಪ್ಲೇ ಮಾಡಿದ್ದಾರೆ ಅಂತ. ವೆರಿ ವೆಲ್ ಡನ್ ಸರ್, ನಾನು ಸಿನಿಮಾ ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಂಡ್ ಮಹಂತೇಶ್ ಅವರು, ಅವ್ರ ಜೊತೆ ನಾನು ಅವ್ರ ಸೆಕೆಂಡ್ ಹೀರೋ ಏನಲ್ಲ, ಅವರು ನಿಜವಾಗ್ಲೂ ಅವ್ರು ನೋಡಕ್ಕೆ ಒಂದು ಫನ್ನಿ ಆಗಿರ್ತಾವೆ. ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ರೆ ನಾವೇ ಸ್ಟಾರ್ಟ್ ಮಾಡ್ತಾರೆ, ಆ ತರ ಒಂದು ಪಾತ್ರನ ಪ್ಲೇ ಮಾಡಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ಗಣೇಶ್ ರಾವ್ ಅವ್ರು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆ ನಾನು ಹಿಂದೆನೂ ನಾನು ಮಂಡ್ಯ ಸಿನಿಮಾದಲ್ಲೂ ನಾನು ನಿಮ್ ಜೊತೆ ಆಕ್ಟ್ ಮಾಡಿದ್ದೆ. ದರ್ಶನ್ ಸರ್ ಸಿನಿಮಾ, ಅದ್ರಲ್ಲಿ ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೆ. ಅಲ್ಲಿಂದ ನಿಮ್ ಜೊತೆ ನಾನು ಸಾಕಷ್ಟು ಹಲವಾರು ಸಿನಿಮಾಗಳನ್ನು ಮಾಡಿದ್ದೀನಿ. ಇದರಲ್ಲೂ ಕೂಡ ಒಳ್ಳೆ ಪಾತ್ರನ ಮಾಡಿದ್ದೀರಿ ಸರ್. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಮ್ಮ ಸಂಗೀತ ಶೃಂಗೇರಿ ಅವರು, ಬಹುಶಃ ಅವ್ರದ್ದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಅವರ ಫ್ಯಾನ್ಸ್ಗಳು ಇವಾಗ ಈ ಸಿನಿಮಾ ನೋಡಿದ್ರೆ ದೊಡ್ಡ ಹಿಟ್ ಆಗ್ಬಿಡುತ್ತೆ ಸರ್. ಅವರು ಬರೀ ಹೆಣ್ಣು ಮಕ್ಕಳು ಫ್ಯಾನ್ ಸಿನಿಮಾ ನೋಡಿದ್ರೆ ಹಿಟ್ ಆಗ್ಬಿಡುತ್ತೆ. ಸೊ ನಿಮ್ಮ ಈಗ ಖ್ಯಾತಿ, ನಿಮಗೆ ಸಿಕ್ಕಿರೋ ಈ ಫೇಮು ತುಂಬಾ ಒಳ್ಳೇದಾಗ್ಲಿ. ತುಂಬಾ ಹೆಮ್ಮೆ ಇದೆ, ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ನೋಡೋದಕ್ಕೆ. ನಿಮ್ಮ ಫ್ಯಾನ್ಸ್ ನಿಮ್ಮನ್ನ ಹತ್ತು ಬಿಟ್ಟು ಅಂದ್ರೆ ಅವ್ರನ್ನ ಕೈ ಹಿಡ್ಕೊಂಡು ಅಳ್ತಾರೆ, ಅದನ್ನೆಲ್ಲ ನೋಡಿದ್ರೆ ನಿಜ ಖುಷಿ ಆಗುತ್ತೆ. ಅಂದ್ರೆ ಅವ್ರಿಗೆ ಅದ ಖುಷಿಯಿಂದ ಅಳ್ತಾ ಇರೋದವ್ರು, ಅಂದ್ರೆ ಸಂಗೀತ ಅವ್ರು ನಮ್ ಜೊತೆ ಇದಾರಲ್ಲ ಅಂತ ಖುಷಿಯಿಂದ ಅಳ್ತಾ ಇರ್ತಾರೆ. ಹೆದರಿಕೆ ಭಯದಿಂದ ಅಲ್ಲ. ಸೊ ಆ ತರ ಒಂದು ಖ್ಯಾತಿ ಇದೆಯಲ್ಲ, ಹೀಗೆ ಸದಾ ಇರ್ಲಿ, ಇನ್ನ ಹೆಚ್ಚೆಚ್ಚು ಬೆಳಿಲಿ. ಆಮೇಲೆ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ, ತುಂಬಾ ಒಂದು ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಬೋಲ್ಡ್ ಕ್ಯಾರೆಕ್ಟರ್. ಅದು ಸಾಕಷ್ಟು ಜನ ಮಾಡೋದಕ್ಕೆ ಬಹುಶಃ ಮುಂದೆ ಬರ್ತಾ ಇರ್ಲಿಲ್ಲ. ಅದನ್ನ ಇವ್ರನ್ನ, ನಾನು ಒಬ್ಬ ಕಲಾವಿದೆ, ನಾನು ಒಂದು ಆರ್ಟ್ಗೋಸ್ಕರ, ಕಲೆಗೋಸ್ಕರ ಏನ್ ಬೇಕಾದ್ರೂ ಪಾತ್ರ ಮಾಡ್ತೀನಿ ಅನ್ನೋ ತರ ಧೈರ್ಯವಾಗಿ ಈ ಪಾತ್ರವನ್ನ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ ಜೊತೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ. ಸೊ ಇನ್ನ ಚಂದ್ರು ಸರ್, ಸೈಲೆಂಟ್ ಮ್ಯಾನ್. ಅವರು ಕ್ಯಾಮ್ರಾ ಹಿಂದ್ಗಡೆಯಿಂದಾನೇ ಎಲ್ಲ ಅದ್ಭುತವಾಗಿ ನಮ್ಮನ್ನೆಲ್ಲರನ್ನು ತೋರಿಸಿದ್ದಾರೆ. ನಿಜವಾಗ್ಲೂ ನಂಗೆ ಕಲರ್ ಪ್ಯಾಲೆಟ್ ತುಂಬಾ ಇಷ್ಟ ಆಯ್ತು, ಜನಕ್ಕೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಚಂದ್ರು ಸರ್, ನಿಮ್ ಜೊತೆ ಇನ್ನ ಹೆಚ್ಚೆಚ್ಚು ಸಿನಿಮಾ ಮಾಡೋಣ ಅಂತ ಕೈ ಜೋಡಿಸೋಣ. ಆಮೇಲೆ ರಘು ನೆಡುವಳ್ಳಿ ಅವರು, ಸಾರಿ, ನಿಮ್ ಬಗ್ಗೆ ನಾನು ಫಸ್ಟೇ ಹೇಳ್ಬೇಕಾಗಿತ್ತು. ನಿಜವಾಗ್ಲೂ ಸಿನಿಮಾ ಏನಾದ್ರು ಗೆದ್ರೆ ಇವರಿಗೆ ಅದ್ಭುತವಾದ ಕ್ರೆಡಿಟ್ ಇವರಿಗೆ ಹೋಗ್ಬೇಕು. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಡೈಲಾಗ್ಸ್ ಬರ್ತಿದ್ದಾರೆ. ನಾವು ಕ್ಲಾಪ್ಸ್ ಗಿಟ್ಸ್ಕೊಳ್ಳೋದು ಅಥವಾ ವಿಜುವಲ್ ಓಡಿಸ್ಕೊಳ್ಳೋದು ಆ ತರ ಡೈಲಾಗ್ಸ್ ನೀವು ಬರ್ದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಅಂದ್ರೆ ರಾಘು ಅವ್ರು ಎಷ್ಟು ಇಂಪಾರ್ಟೆಂಟು ಈ ಸಿನಿಮಾದಲ್ಲಿ, ಅಷ್ಟೇ ಇಂಪಾರ್ಟೆಂಟು ನೀವು ಕೂಡ. ಥ್ಯಾಂಕ್ ಯು ರಘು. ಕೊನೆಯದಾಗಿ ನಮ್ಮ ಮಾಧ್ಯಮ ಮಿತ್ರರು, ನಾವು ಅದೇ ಏನೇ ಎಫರ್ಟ್ ಹಾಕಿದ್ರು, ಏನೇ ಕಡ್ದು ದಬ್ಬ ಹಾಕಿದ್ರು, ಅದನ್ನ ಜನರಿಗೆ ಮುಟ್ಸೋದು ನೀವು. ಸೊ ಹಾಗಾಗಿ ದಯವಿಟ್ಟು ನೀವು ಜನರಿಗೆ ಇದನ್ನ ಮುಟ್ಸೋದಕ್ಕೆ ಹೆಲ್ಪ್ ಮಾಡಿ. ದಯವಿಟ್ಟು ಪ್ರೀತಿ, ವಿಶ್ವಾಸ, ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇವತ್ತು ನಮ್ಮ ರಘುವರ್ಧನ್ ಸರ್ ಒಬ್ಬ ಯೋಧನಾಗಿ ಈ ಸಿನಿಮಾನ ಪೂರೈಸಿದ್ದಾರೆ. ಸ್ವತಃ ಒಬ್ಬರು ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಇನ್ನೊಬ್ಬ ಹೊಸ ನಿರ್ದೇಶಕನಿಗೆ ಅವಕಾಶ ಕೊಡೋದು ಬಹುಶಃ ಇತಿಹಾಸದಲ್ಲಿ ಮೊದಲನೇ ಬಾರಿ ಅನ್ಕೋತೀನಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ನೋಡಿರ್ತೀರ, ಕ್ಯಾಮ್ರಾಮನ್ ಅವರೇ ಇರ್ತಾರೆ, ನಟ, ನಿರ್ದೇಶಕ, ನಿರ್ಮಾಪಕ, ಸಾಹಿತ್ಯ, ಸಂಭಾಷಣೆ ಎಲ್ಲರೂ ಕೂಡ ಒಬ್ಬರೇ ಮಾಡ್ತಾರೆ. ಹೀರೋಯಿನ್ ಅವ್ರು ಮಾಡೋಕ್ಕಾಗಲ್ಲ, ಅದಕ್ಕೆ ಮಾಡಿರ್ತಾರೆ. ಆದರೆ ರಘುವರ್ಧನ್ ಅವರು ಒಬ್ಬ ಯೋಧನಾಗಿ ಯುದ್ಧ ಭೂಮಿಯಲ್ಲಿ ಹೇಗೆ ಮುನ್ನಡೆಯಕ್ಕೆ ಸಾಧ್ಯನೋ ಎಲ್ಲರೂ ಜೊತೆ ತಗೊಂಡು ಆ ಥರ ರಾಘವೇಂದ್ರ ನಾಯಕ್ ಅವರನ್ನ ಜೊತೆ ಕರ್ಕೊಂಡು ಅವ್ರಿಗೊಂದು ಅವಕಾಶ ಕೊಟ್ಟು ಈ ಸಿನಿಮಾನ ಪೂರೈಸಿದ್ದಾರೆ. ಹಾಗೆ ರಾಘವೇಂದ್ರ ಅವ್ರ ಜೊತೆ ನಾನು ಆ್ಯಡ್ ಫಿಲ್ಮ್ಸಲ್ಲಿ ವರ್ಕ್ ಮಾಡಿದ್ದೀನಿ. ಬಹಳ ಪ್ರತಿಭಾವಂತ ನಿರ್ದೇಶಕ. ಜೊತೆಗೆ ಇದರಲ್ಲಿ 3 ರಾಘುಗಳಿದ್ದಾರೆ. ಒಬ್ಬರು ರಘುವರ್ಧನ್, ಹಾಗೆ ರಘು ನಡವಳ್ಳಿ ಅವರು.
ಮೂರು ರಾಗುಗಳ ಸೇರಿ ತ್ರಿಮೂರ್ತಿಗಳ ಸಂಗಮ ಈ ಒಂದು ಸಿನಿಮಾದಲ್ಲಾಗಿದೆ. ಈ ಸಿನಿಮಾ ಗೋಲ್ಡನ್ನು ಮಾರಿ ಒಳ್ಳೆ ದುಡ್ಡು ಬರಲಿ, ಹೆಸರಲ್ಲೇ ಇದೆ ಮಾರಿ ಗೋಲ್ಡ್ ಮಾಡಬೇಡಿ ಅಂತ. ಹಾಗಾಗಿ ಟಿಕೆಟ್ಗಳು ಜಾಸ್ತಿ ಮಾರಿ ಈ ಸಿನಿಮಾ ಯಶಸ್ವಿ ಆಗಲಿ. ರಘುವರ್ಧನ್ ಮತ್ತು ರಾಘವೇಂದ್ರ ನಾಯಕ್ ಮತ್ತು ಈ ತಂಡದ ಎಲ್ಲರೂ ಕೂಡ ಶುಭವಾಗಲಿ. ಜೊತೆಗೆ ಯುಗಾದಿ ಬರ್ತಾ ಇದೆ, ಮತ್ತೊಮ್ಮೆ ತಮ್ಮೆಲ್ಲರೂ ಯುಗಾದಿ ಶುಭಾಶಯ ತಿಳಿಸ್ತಾ, ಈ ಮಾರಿ ಗೋಲ್ಡ್ 2 ವಿಷಯಕ್ಕೆ ಒಂದು ಸೆನ್ಸೇಷನ್ ನ್ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಅದು ಮನ್ ಕಿ ಬಾತ್, ಏನು ಸರ್ ಸೆಂಟೆನ್ಸ್ ಮೊದಲು ಬರೋದು? ಖಾಲಿ ಹಾತ್ ಮನ್ ಕಿ ಬಾತ್. ಇದಕ್ಕೆ ಸ್ವಲ್ಪ ಒಂದು ನ್ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು ಮಧ್ಯರಾತ್ರಿನಲ್ಲಿ ಅದು ಒಂದು ನ್ಯೂಸ್ ಆಗುತ್ತೆ. ಸೊ ಆ ಕೊತ್ತಂಬರಿ ಸೊಪ್ಪು, ಖಾಲಿ ಹಾತ್ ಮನ್ ಕಿ ಬಾತ್ ಇವೆರಡೂ ಕೂಡ ಸೆನ್ಸೇಷನ್ ಆಗುತ್ತೆ. ಜೊತೆಗೆ ಸಿನಿಮಾಗೆ ಬಂದರೆ ಖಾಲಿ ಹಾತ್ ಯಾರು ಹೋಗಲ್ಲ, ಮಾರಿಗೋಲ್ಡ್ ನಡಿ ಬಹಳ ಖುಷಿಯಾಗಿ ನಗನಾಗ್ತಾ ಹೋಗ್ತಾರೆ ಅಂತ ಭಾವಿಸ್ತೀನಿ ಸರ್. ಎಲ್ರಿಗೂ ಶುಭವಾಗಲಿ. ಆಲ್ ದ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಹಾಂತೇಶ್ ಅವರು ಚೆನ್ನಾಗಿ ಮಾತಾಡ್ತೀವಿ ಸರ್. ಈಗ ನಾನೇನು ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಎಸ್, ಥ್ಯಾಂಕ್ ಯು ರಾಘು ಸರ್. ರಾಘು ಸರ್ ನನಗೊಂದು 7-8 ವರ್ಷದಿಂದ ಪರಿಚಯ. ಮೊದಲನೇ ಸಾರಿ ಭೇಟಿ ಮಾಡಿದಾಗಲೂ ಅಂದ್ಕೊಂಡಿದ್ವಿ ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ. ಬಟ್ ಈ ಸಿನಿಮಾದ ಸೆಕೆಂಡ್ ಹೀರೋ ನಾನೇ. ಚೆನ್ನಾಗಿ ಬಂದಿದೆ ಅಲ್ವಾ ಸರ್? ಓಕೆ, ಸಿನಿಮಾ ನೋಡ್ಬೇಕಣ್ಣ. ಸೆಕೆಂಡ್ ಹೀರೋ ಅಂತ ಹೇಳಿದ್ದೀನಿ ನಾನು ಅಷ್ಟೇ. ಇಲ್ಲ, ಅದು ಸೆಕೆಂಡ್ ಬರ್ತೀರಾ ಅಂತ ಕೇಳ್ತಿದ್ದಾರೆ ಅದನ್ನೆಲ್ಲ. ಸೆಕೆಂಡ್ ಹೀರೋ ಅಷ್ಟೇ ಮೇಡಮ್. ಓಕೆ, ಎಸ್, ಥ್ಯಾಂಕ್ ಯು ರಾಘು ಸರ್. ಆಲ್ ದಿ ಬೆಸ್ಟ್. ಡೆಬ್ಯೂ ಸಿನಿಮಾ, ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ದೊಡ್ಡ ಮಟ್ಟಿಗೆ ಸಿನಿಮಾ ಮಾಡಿದ್ದೀರಾ, ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಪ್ರೊಡ್ಯೂಸರ್ ಸರ್, ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಮಾರಿ ಗೋಲ್ಡ್ ಬರಲಿಲ್ಲ ಅಂದರೂ ನೆಕ್ಸ್ಟ್ ಲೆವೆಲ್ ಅಕೌಂಟಿಗೆ ದುಡ್ಡಂತೂ ಬರುತ್ತೆ ಸರ್. ಅದು ಬರಲಿ. ಈ ಸಿನಿಮಾದಿಂದ ಇನ್ನೂ 10 ಹಲವಾರು ಸಿನಿಮಾ ಮಾಡಿ. ಹಾಗೆ ಸರ್, ಕೊತ್ತಂಬರಿ ಸೊಪ್ಪು ರಾತ್ರಿ ಕಿತ್ತಕ್ಕೆ ಹೋಗಿದ್ರಿ, ಸಿಗ್ತಾ ಸರ್ ಅದು ಗೊತ್ತಿಲ್ಲ ನನಗೆ. ಗುಡ್, ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಭಾಳ ಖುಷಿ ಆಯಿತು. ಆವಾಗಲೇ ಸಿಂಬಿಣಿ ಅಂತ ಹೇಳಿದ್ರಿ, ನಿಜವಾಗ್ಲೂ ಸಿಂಬಿಣಿನೇ. ಆ್ಯಕ್ಚುಲಿ ನಾವು ಚಾರ್ಲಿ 777 ನೋಡ್ಕೊಂಡಾಗ ಇಂಡಸ್ಟ್ರಿಗೆ ಒಬ್ರು ಒಳ್ಳೆ ಹೀರೋಯಿನ್ ಸಿಕ್ಕಿದ್ರು ಹಂಗೆ ಹಿಂಗೆ ಅಂತ ಅಂದ್ಕೊಂಡೆ. ಬಿಗ್ ಬಾಸ್ ಎಪಿಸೋಡ್ ನೋಡಿ ಭಯ ಪಟ್ಬಿಟ್ಟಿದ್ದೆ. ಸೊ ನಾನು ಆವಾಗಲೂ ಬಂದಾಗ ಹೆಂಗೆ ಮಾತಾಡ್ಸೋದು ಇವ್ರನ್ನ, ಹೆಂಗೆ ಅಂತ ಮಾತಾಡ್ಸೇ ಇರಲಿಲ್ಲ ನಾನು ಅವ್ರನ್ನ. ಆಮೇಲೆ ಇಂತಿಷ್ಟೇ ಮಾಡಿದ್ದು, ನಾನು ಮಾತಾಡ್ಸೋಕ್ಕೆ ಭಯಪಟ್ಟಿದ್ದೆ. ಮೇಡಮ್, ನಿಮಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಹಾಗೆ ನಮ್ಮ ಸಂಪತ್ತಣ್ಣ ಇರ್ಬೋದು, ರಘು ಅಣ್ಣ, ಯಶಟ್ರೆ, ಆಲ್ ದಿ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗಲಿ. ಇಡೀ ತಂಡ ಮಾರಿಗೋಲ್ಡ್ಗೆ ಆಲ್ ದಿ ಬೆಸ್ಟ್. ಇದೇ April 5th ಥಿಯೇಟ್ರಿಗೆ ಬರ್ತಾ ಇದೆ. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಮಾರಿಗೋಲ್ಡ್ನ ನೀವು ದೊಡ್ಡ ಮಟ್ಟಕ್ಕೆ ಸೇಲ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಥ್ಯಾಂಕ್ ಯು. ಲವ್ ಯು ಟು. ನಮ್ಮ ವೆಂಕಟ್, ನಮ್ಮ ದೂದ್ ಪೇಡ ಬಗ್ಗೆ ಈಗಾಗಲೇ ಕವಿರಾಜ್ ಸರ್ ಹೇಳಿದ್ರು. ದೂದ್ ಪೇಡ ಹೋಗಿ ಗೋಕಾಕ್ ಕರ್ದಂಟ್ ಆಗೋದ್ರಲ್ಲಿ ಏನು ಅನುಮಾನ ಇಲ್ಲ ಸರ್. ಅಷ್ಟು ಅದ್ಭುತವಾಗಿ ಮಾಡಿದ್ರಿ. ನಿಮ್ಮ ಜೊತೆ ವರ್ಕ್ ಮಾಡಿದ್ವಿ, 3-4 ದಿನ ವರ್ಕ್ ಮಾಡಿದ್ವಿ. ಭಾಳ ಅದ್ಭುತವಾಗಿ ಕಾಣಿಸ್ತಾ ಇದ್ರಿ. ಇನ್ನು ಸಿಂಬಿಣಿ ಮುಂದೆನೆ ಜೊತೆಲಿದ್ದಾರೆ. ಮಾರಿ ಅಂದರೆ ಮಾರಮ್ಮ, ಸಿಂಬಿಣಿ ಜೊತೆಲಿದ್ದಾರೆ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ವೆಂಕಟ್ ಗೌಡ ಸರ್, ಡಿಸ್ಟ್ರಿಬ್ಯೂಷನ್ ಬಗ್ಗೆ. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ರಘುವರ್ಧನ್ ಸರ್ ಪರಿಚಯ ನನಗೆ ನಮ್ಮ ಗುರುದೇಶ್ ಪಾಂಡೆ ಸರ್ ಥ್ರೂ ಆಯಿತು ಸಿನಿಮಾ ಇದು. ನಾನು ಅವ್ರಿಗೆ ಪರಿಚಯ ಆದಾಗ ಮತ್ತು ಮೀಟ್ ಮಾಡಿದಾಗ ಮೊದಲನೇದಾಗಿ ಕೇಳಿದ್ದೇನೆಂದರೆ, ಸರ್ ಒಂದ್ಸಲಿ ಸಿನಿಮಾ ನೋಡ್ಬೇಕು ಸರ್, ಕಂಟೆಂಟ್ ಹೆಂಗಿದೆ ಏನಂತ. ಸಿನಿಮಾ ನೋಡಿದ್ಮೇಲೆ ನನಗೆ ಆ ಸಿನಿಮಾ ಬಿಡೋಕ್ಕೆ ಮನಸ್ಸಿಲ್ಲ. ಹೇಗೆಂದರೆ ನಮ್ಮ ಬ್ಯಾನರಲ್ಲಿ ಎಷ್ಟು ಸಿನಿಮಾ ಮಾಡಿದ್ವಿ ಅನ್ನೋದಕ್ಕಿಂತ ಯಾವ ಸಿನಿಮಾ ಮಾಡಿದ್ವಿ ಅನ್ನೋದು ಕೌಂಟ್ ಆಗುತ್ತೆ ಸರ್. ಸೊ ಅದಕ್ಕೋಸ್ಕರ ಈ ಸಿನಿಮಾ ನಮ್ಮ ಬ್ಯಾನರ್ಗೆ ತುಂಬ ಹೆಸರು ತಂದು ಕೊಡುತ್ತೆ ಸರ್. ದಯವಿಟ್ಟು ಈ ಸಿನಿಮಾ ನಾನೇ ಮಾಡಬೇಕಂತ ಹಠ ಬಿದ್ದು ಅವ್ರ ಮೇಲೆ ಫಾಲೋ ಅಪ್ ಮಾಡಿ ತೊಗೊಂಡ್ರಂಥ ಸಿನಿಮಾ ಇದು. ಜನರಲ್ಲಿ ನಮ್ಮನ್ನು ಬರೋದಕ್ಕಿಂತ ನಾವು ಸಿನಿಮಾ ಹುಡುಕ್ತಾ ಇದ್ದೀವಿ ಅಂದರೆ, ಒಬ್ಬ ಡಿಸ್ಟ್ರಿಬ್ಯೂಟರ್ ಇನ್ವೆಸ್ಟ್ಮೆಂಟ್ ಮಾಡಿ ಒಬ್ಬ ಸಿನಿಮಾ ರಿಲೀಸ್ ಮಾಡೋಕ್ಕೆ ಬರ್ತಾನಂದರೆ ಆ ಸಿನಿಮಾದಲ್ಲಿ ಏನಾದರೂ ಕಂಟೆಂಟ್ ಇದ್ದರೆ ಮಾತ್ರ ಸಾಧ್ಯ. ನಿಮಗೆ ಟೆಕ್ನಿಕಲಿ ಎಲ್ಲೂ ಬೋರ್ ಹೊಡಿಸ್ತಲೇ ಇರೋಂಥ ಸಿನಿಮಾ, ಎಕ್ಸ್ಟ್ರಾಡಿನರಿ ಕಂಟೆಂಟ್ ಮೇಕಿಂಗ್ ಸಿನಿಮಾ. ಪ್ಲಸ್ ಆರ್ಟಿಸ್ಟ್ಗಳು ನೀವೇ ನೋಡಿದ್ದೀರಿ ಆಲ್ರೆಡಿ ಟ್ರೈಲರಲ್ಲಿ, ಯಾರೂ ನಿಮಗೆ ಹೊಸ ಫೇಸ್ಗಳು ಕಾಣಿಸ್ತಾ ಇಲ್ಲ. ಪ್ಲಸ್ ಮಾಡಿರೋ ಅಷ್ಟು ಆರ್ಟಿಸ್ಟ್ಗಳನ್ನು ಚೂಸ್ ಮಾಡಿರೋ ಅಷ್ಟು ಆರ್ಟಿಸ್ಟ್ಗಳನ್ನು ಎಕ್ಸ್ಟ್ರಾಡಿನರಿ ಪರ್ಫಾರ್ಮಿಂಗ್ ಇರೋಂಥ ಆರ್ಟಿಸ್ಟ್ಗಳು. ಸೊ ಏನಾಗುತ್ತೆ ನಿಮಗೆ, ಅವ್ರು ಅವಾಗಲೇ ರಘು ಸರ್ ಹೇಳ್ದಂಗೆ ಸಿನಿಮಾ ನಿಮಗೆ ಡೈಲಾಗ್ ಹೇಳುವಾಗಿರ್ಬೋದು, ನಿಮಗೆ ಮೇಕಿಂಗಲ್ಲಿರ್ಬೋದು, ಏನೋ ಕಥೆಲಿರೋದು ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂದಾಗ ಅದು ಡೈಜೆಸ್ಟ್ ಮಾಡೋಕ್ಕಾಗಲ್ಲ. ಬಟ್ ಇದರಲ್ಲಿ ತುಂಬ ಚೆನ್ನಾಗಿ ಮೂಡ್ ಬಂದಿರೋದ್ರಿಂದ ಸಿನಿಮಾ ಮೇಕಿಂಗ್ ಇರಲಿ, ಪರ್ಫಾರ್ಮೆನ್ಸ್ ಇರಲಿ,
ಕಂಟೆಂಟ್ ಇರಲಿ, ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಬಂದಿದೆ. 2 ಕೈ ಸೇರಿದ್ರೆ ಚಪ್ಪಾಳೆ ಅಂದಂಗೆ ಆ್ಯಕ್ಟಿಂಗು ಟೆಕ್ನಿಕಲ್ ಎರಡೂ ವರ್ಕೌಟ್ ಆಗಿದೆ ಇದರಲ್ಲಿ. ಸೊ ದಯವಿಟ್ಟು ಎಲ್ಲರೂ ಏಪ್ರಿಲ್ 5ನೇ ತಾರೀಕು ಸಿನಿಮಾ ರಿಲೀಸು ನೋಡಿ, ಎಲ್ಲರೂ ಆಶೀರ್ವಾದ ಸಿಗ್ತಾರೆ. ಎಲ್ರಿಗೂ ನಮಸ್ಕಾರ. ಅವ್ರು ಹೇಳಿದ ನಿಜ, ನನಗೆ ಮೈಕ್ ಹಿಡ್ಕೊಂಡೆಲ್ಲ ಮಾತಾಡೋದು ಸ್ವಲ್ಪ ಕಷ್ಟ. ಈ ಬರಗಾಲದ ಬಿಸಿಲು, ಈ ಎಲೆಕ್ಷನ್ ಹವಾ ಮತ್ತು IPL ಇದೆಲ್ಲ ಬಂದು ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಯಾರೂ ಸಿನಿಮಾಗಳನ್ನ ರಿಲೀಸ್ ಮಾಡಲ್ಲ, ನಿಮಗೆ ಗೊತ್ತಿದೆ ಅದು. ನಮಗೇನು ಧೈರ್ಯ ಅಂತಂದರೆ ಸಿನಿಮಾ ತುಂಬ ಚೆನ್ನಾಗಿದೆ, ಹಾಗಾಗಿ ಏನು ಬಂದರೂ ಸರಿ ಸಿನಿಮಾ ರಿಲೀಸ್ ಮಾಡೋದು ಅಂತ ಇಡೀ ತಂಡ ನಿರ್ಧಾರ ಮಾಡಿದ್ದಾರೆ. ಮತ್ತು ಈ ಸಿನಿಮಾ ಚೆನ್ನಾಗಾಗಲಿಕ್ಕೆ ನಮ್ಮ ರಘುವರ್ಧನ್ ಸರ್ ಸಿನಿಮಾಗೆ ಯಾವುದೇ ರೀತಿ ಕೊರತೆ ಮಾಡಿಲ್ಲ. ಮತ್ತು ನಮ್ಮ ಡೈರೆಕ್ಟರ್ ಬಗ್ಗೆ ಈಗ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ, ಟೆಕ್ನಿಕಲ್ ಟೀಮ್ ಬಗ್ಗೆ ಮತ್ತು ಸಿನಿಮಾ ಬಗ್ಗೆ ನಮಗೆ ಮಾತಾಡೋಕ್ಕೆ ಏನು ಬಿಟ್ಟಿಲ್ಲ. ಸೊ ಎಲ್ಲರೂ ಹೇಳಿದ್ದಾರೆ. ಆಮೇಲೆ ರಾಘವೇಂದ್ರ ಅವರು ಫಸ್ಟ್ ಟೈಮು ಸಿನಿಮಾ ಮಾಡಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಅನಿಸಲ್ಲ ಅದು. ಆಮೇಲೆ ಇಲ್ಲಿನ ಕಲಾವಿದರುಗಳ ಆಯ್ಕೆನೂ ಕೂಡ ವಜ್ರಂಗ್ ಅವರು ಇರ್ಬೋದು, ಯಶ್ ಶೆಟ್ಟಿ ಇರ್ಬೋದು, ಅಥವಾ ಕಾಕ್ರೋಚ್ ಸುದೇವ್ರು ಇರ್ಬೋದು, ಮತ್ತು ನಮ್ಮ ಮಹಾಂತೇಶ್ ಮತ್ತು ಗಣೇಶ, ಹೀಗೆ ಆಮೇಲೆ ಬಲರಾಜ್ ವಾಡಿಯವರು ಇದ್ದಾರೆ. ಹೀಗೆ ತುಂಬ ಜನ ಕಲಾವಿದರುಗಳು, ಒಳ್ಳೊಳ್ಳೆ ಕಲಾವಿದರು ಮತ್ತು ಒಳ್ಳೆ ಕತೆ. ಆಮೇಲೆ ಇನ್ನೊಂದು ವಿಶೇಷ ಏನು ಅಂದರೆ, ಒಂದೇ ಸಿನಿಮಾದಲ್ಲಿ ಎಲ್ಲ ವರ್ಗದ ಆಡಿಯನ್ಸನ್ನು ನೋಡಿಕೊಂಡು ಸ್ಕ್ರಿಪ್ಟ್ ಮಾಡೋದು ಭಾಳ ಕಷ್ಟ. ಬಟ್ ಅದನ್ನು ಭಾಳ ಚಂದ ಮಾಡಿದ್ದಾರೆ. ಯಾಕೆಂದರೆ ನಿಮಗೆ ಮಾಸ್, ಕ್ಲಾಸ್ ಮತ್ತು ಫ್ಯಾಮಿಲಿ ಆಡಿಯನ್ಸ್ ಮತ್ತು ಯೂತ್ಸ್, ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ದಿಗಂತ್ ಸರ್ದು. ಒಬ್ಬ ಕಲಾವಿದನ ಅಭಿನಯದ ಆಯಾಮಗಳು ಗೊತ್ತಾಗೋದೇ ಬೇರೆ ಬೇರೆ ಥರದ ಪಾತ್ರಗಳು ಸಿಕ್ಕಿದಾಗ. ಬಹುಶಃ ಫಸ್ಟ್ ಟೈಮ್ ಈ ಥರದ್ದೊಂದು ಅಂತ ಅನ್ಸುತ್ತೆ ದಿಗಂತ್ ಸರ್ಗೆ. ಬಟ್ ಅದು ನಿಭಾಯಿಸಿರೋದು ಇದೆಯಲ್ಲ, ಹ್ಯಾಟ್ಸ್ ಆಫ್ ಸರ್. ಆಮೇಲೆ ಸಂಗೀತ ಮೇಡಮ್ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ನಂದು ಪಾತ್ರ ಪೇದೆ ಪಾತ್ರ, ಒಂದು ಪೊಲೀಸ್ ಪಾತ್ರ, ತುಂಬ ಇಂಪಾರ್ಟೆಂಟ್ ಪಾತ್ರ. ಅದ್ರಿಗೆ ಏನು ಅಂತ ಕೇಳಬಾರ್ದು, ಏನು ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಡೈರೆಕ್ಟ್ರು ನಮಗೆ ಬಂದಾಗ ಡೈಲಾಗು ಇನ್ನೊಂದ್ಸತಿ ಟ್ರೈಲರ್ ಹಾಕಿಸ್ತೀನಿ. ಆಮೇಲೆ ಪಾತ್ರದ ಬಗ್ಗೆ ಏನು ಹೇಳಂಗಿಲ್ಲ, ಪೊಲೀಸ್ ಪೇದೆ ಅಂತ ಅಷ್ಟೇ ಹೇಳಬೇಕು ಅಂತ ನಮಗೆ ಡೈರೆಕ್ಟರ್ ಸರ್ ಪ್ರಿಪೇರ್ ಮಾಡಿದ್ದಾರೆ. ಸೊ ಸಿನಿಮಾ ತುಂಬ ಚೆನ್ನಾಗಾಗಿದೆ. ಏಪ್ರಿಲ್ 5ನೇ ತಾರೀಕು ರಿಲೀಸು. ದಯಮಾಡಿ ನಿಮ್ಮ ಸಪೋರ್ಟು ಭಾಳ ಮುಖ್ಯ, ಮಾಧ್ಯಮದವ್ರದ್ದು. ನೀವಿಲ್ಲ ಅಂದ್ರೆ ನಾವು ಏನು ಮಾಡಿದ್ರು ಅಷ್ಟೇ. ಸೊ ಹೆಚ್ಚು ನೀವು ತಲುಪಿಸ್ತೀರಿ ಎನ್ನುವ ಭರವಸೆ ನಮಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಯಶ್ ಶೆಟ್ಟಿ ಅವ್ರು ಮಾತನಾಡಬೇಕು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಒಳ್ಳೆ ಕೆಲಸ ಆಯ್ತು. ನಂತರ ಆ್ಯಕ್ಟರ್ಗಳು ಮೊದಲು ಮಾತಾಡ್ತಿದ್ರು ಎಲ್ಲ ಇದು ಫಂಕ್ಷನಲ್ಲಿ. ಇವತ್ತು ಟೆಕ್ನಿಕಲ್ ಟೀಮ್ ಮಾತಾಡಿದ್ರು. ಅವ್ರು ಮಾತಾಡಿದ್ಮೇಲೆ ನಂಗೆ ಅನಿಸಿದ್ದು ಒಂದೇ, ಎಲ್ಲ ಫಂಕ್ಷನಲ್ಲೂ ಕೂಡ ಟೆಕ್ನಿಕಲ್ ಟೀಮ್ ಫಸ್ಟ್ ಮಾತಾಡ್ಬೇಕು. ಯಾಕಂದರೆ ಮೂವಿ ಹೆಂಗೆ ಬಂದಿದೆ, ಅದು ಯಾವ ಥರ ಇದೆ ಅನ್ನೋದು ಫಸ್ಟ್ ಅವ್ರಿಗೆ ಗೊತ್ತಿರೋದು. ನಮ್ಗೆ ಗೊತ್ತಿರಲ್ಲ, ಕಥೆನೂ ಗೊತ್ತಿರಲ್ಲ ನಮಗೆ. ನಾವು ಆ್ಯಕ್ಟಿಂಗ್ ಮಾಡಿರ್ತೀವಿ ಅಷ್ಟೇ. ಆದರೆ ಇವತ್ತು ನಮ್ಮ ಮಾರಿಗೋಲ್ಡ್ ಟೀಮ್ ಏನು ಮಾತಾಡ್ತಿದ್ದಾರೆ ನೋಡಬೇಕಾದ್ರೆ ನಮಗೂ ಅನಿಸ್ತಿದೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ನಾವೇನು ಅಂದ್ಕೊಂಡಿದ್ದೀವಿ ಅದೇ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಮಾರಿಗೋಲ್ಡ್ ಇದೊಂದು ಗೋಲ್ಡ್ಗೋಸ್ಕರ ದೊಡ್ಡ ಮಾರಿ ಹಬ್ಬ ನಡೆಯುತ್ತೆ. ಆ ಮಾರಿ ಹಬ್ಬದಲ್ಲಿ ನಾವೆಲ್ಲರೂ ಇದ್ದೀವಿ, ನಾವೆಲ್ಲ ಸೇರಿ ಆ ಮಾರಿ ಹಬ್ಬ ಮಾಡ್ತಿದ್ದೀವಿ. ಸೊ ಗೋಲ್ಡ್ ಯಾರಿಗೆ ಸಿಗುತ್ತೆ ಅಂತ ನೋಡಬೇಕು. ಸೊ ಒಳ್ಳೆಯದಾಗಲಿ ರಾಘವೇಂದ್ರ ಸರ್. ಯಾಕಂದರೆ ನಾನು ಇಂಡಸ್ಟ್ರಿ ಬಂದಾಗಿಂದ ನಾನು ಅವ್ರನ್ನ ನೋಡಿದ್ದೀನಿ. ಸುಮಾರು ನನ್ನ ಇಂಡಸ್ಟ್ರಿ ಬಂದು ನಂದು ಒಂದು 9 ವರ್ಷ ಒಂದು ಪಯಣ. ಆವಾಗಿಂದ ನನ್ನ ಜೊತೆಗಿದ್ದೀರಾ. ಸೊ ನನ್ನ ಕಷ್ಟ ಸುಖಗಳಲ್ಲಿ ನೀವಿದ್ದೀರಾ. ಸೊ ನಿಮ್ಮ ಸ್ಟ್ರಗಲ್ ನನಗೆ ಗೊತ್ತಿದೆ. ನಿಮ್ಮ 5-6 ಸ್ಟೋರಿ ಇದಕ್ಕಿಂತ ತುಂಬ ಅದ್ಭುತವಾಗಿದೆ. ಬಟ್ ಈ ಒಂದು ಸ್ಟೋರಿ ಗೊತ್ತಿಲ್ಲ, ಅದನ್ನೇ ಮೂವಿ ಮಾಡಿದ್ದೀರಾ. ಸೊ ಒಳ್ಳೆಯದಾಗಲಿ ನಿಮಗೆ. ಹಾಗೆ ಡೈರೆಕ್ಟರ್ ಸರ್ ತುಂಬ ಪ್ರೀತಿ ನೋಡ್ಕೊಂಡಿದ್ದೀರಾ ನಮ್ಮನ್ನೆಲ್ಲ. ಸೊ ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ವಜ್ರಂಗ್ ಶೆಟ್ಟಿ ಅವ್ರು ಮಾತಾಡಬೇಕು. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರದವರಿಗೂ ಹಾಗೂ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ಈ ಟೀಮ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಆಲ್ರೆಡಿ ಅರ್ಧ ಶೂಟ್ ಮುಗ್ದಿತ್ತು. ಗೆಳೆಯ ಯಶ್ ಶೆಟ್ಟಿ ಈ ಕ್ಯಾರೆಕ್ಟ್ರಿಗೆ ನಾನು ರೆಫರ್ ಮಾಡಿದ್ದು ಈ ರೋಲ್ಗೆ. ಊರಲ್ಲಿದ್ದೆ ನಾನು ಆ ಟೈಮಲ್ಲಿ. ಈ ರೋಲ್ಗೆ ತುಂಬ ಜನ ಹುಡುಕ್ತಿದ್ರಂತೆ ರಾಘು. ಆ ಟೈಮಲ್ಲಿ ಯಶ್ ಶೆಟ್ಟಿ ವಜ್ರಂಗ್ ಹತ್ರ ಈ ಕ್ಯಾರೆಕ್ಟರ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನನಗೆ ಕರೆಸಿ, ಕತೆನೂ ಏನೂ ಹೇಳಿಲ್ಲ, ಡೈರೆಕ್ಟಾಗಿ ಶೂಟಿಗೆ ಕರ್ಸ್ಕೊಂಡ್ಬಿಟ್ರು. ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸು. ರಾಘು ಬಗ್ಗೆ ಮಾತಾಡಲೇಬೇಕು. ನನಗೆ ಒಂದು 3-4 ವರ್ಷದ ಪರಿಚಯ. ಇವಾಗಂತೂ ಡೈಲಿ ಸಿಗೋ ಸ್ನೇಹಿತ. ಯಾವುದೇ ಸಿನಿಮಾ ಬರಲಿ ಅಥವಾ ಯಾವ್ದಾದ್ರು ಸಿನಿಮಾ ರಿಲೀಸ್ ಆಗಲಿ ಅಥವಾ ನಾನು ಯಾವ್ದಾದ್ರು ಸಿನಿಮಾ ಮಾಡ್ತಿದ್ರೆ ರಾಘು ಹತ್ರ ಫಸ್ಟ್ ಡಿಸ್ಕಸ್ ಮಾಡ್ತೀನಿ, ಏನು ಮಾಡ್ಬೋದಾ ಅಥವಾ ಹೆಂಗೆ ಬಂದಿದೆ ಅಂತ. ನನಗೆ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡೋದಾಗಲಿ, ಡೈಲಿ ಫೋನ್ ಮಾಡಿದ್ರು ಬರೀ ಸಿನಿಮಾ ಬಗ್ಗೆನೇ ಮಾತು. ನಾನು ಈ ಸಿನಿಮಾ ನೋಡಿದೆ, ಈ ಸಿನಿಮಾ ನೋಡಿದ್ರೆ ಶೆಟ್ರೆ ಇದನ್ನು ನೋಡಿ
ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಒಂದು ಗೈಡ್ ಮಾಡುವಂಥ ಒಳ್ಳೆ ಸ್ನೇಹಿತ ರಾಘು. ನಮ್ಗೆ ಏನು ಡಿಫ್ರೆನ್ಸ್ ಇರ್ಬೋದು, ಆದರೆ ಅಷ್ಟು ಕ್ಲೋಸ್ ನಾವು. ರಾಘು ತುಂಬ ಒಳ್ಳೇದಾಗಲಿ, ನಿಮ್ಮ ದೊಡ್ಡ ಸಕ್ಸಸ್ ಸಿಗಲಿ. ನಿಮ್ಮ ಒಳ್ಳೇದನ್ನೇ ಬಯಸೋದು ನಾವು, ಯಾಕಂದ್ರೆ ಒಳ್ಳೆ ವ್ಯಕ್ತಿ ನೀವು. ತುಂಬ ಕ್ಲಾರಿಟಿ ಇದೆ ಅವ್ರಿಗೆ ಸಿನಿಮಾ ಬಗ್ಗೆ. ನಾನು ಏನು ಶೂಟ್ ಮಾಡ್ತಾ ಇದ್ದೀನಿ, ಏನು ಶೂಟ್ ಮಾಡಬೇಕು, ಶೂಟ್ ಮಾಡಿರೋದನ್ನ ಹೆಂಗೆ ಎಡಿಟ್ ಮಾಡಬೇಕು, ಹೆಂಗೆ ಹೊರಗಡೆ ತರಬೇಕು ಅನ್ನೋ ಪ್ಲಾನ್ ಎಲ್ಲ ತುಂಬ ಚೆನ್ನಾಗಿದೆ ರಾಘುಗೆ. ಖಂಡಿತವಾಗ್ಲೂ ತುಂಬ ಒಳ್ಳೇದಾಗುತ್ತೆ ನಿಮಗೆ. ಆ್ಯಂಡ್ ದೆನ್ ರಘುವರ್ಧನ್ ಸರ್, ಅವ್ರು ನಮಗೆ ಪ್ರೊಡ್ಯೂಸರ್ ಅನ್ನೋಕ್ಕಿಂತ ಸ್ಟಾರ್ಟಿಂಗ್ 1-2 ಡೇಸ್ ನಾರ್ಮಲ್ ಪ್ರೊಡ್ಯೂಸರ್ ಥರನೇ ಇದ್ರು, ಹಾಯ್ ಹಾಯ್ ಅಂದ್ಕೊಂಡು. ಆಮೇಲೆ ಯಾವ ಲೆವೆಲಿಗೆ ಕ್ಲೋಸ್ ಅಂದರೆ ಇವಾಗಲೂ ಹಿಂಗೆ ಹಿಡ್ಕೊಂಡು ಮಾತಾಡೋ ಲೆವೆಲಿಗೆ ಕ್ಲೋಸ್ ಅವರು. ಅಷ್ಟೊಳ್ಳೆ ವ್ಯಕ್ತಿ ಅವರು. ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಅಷ್ಟು ಸಿನಿಮಾ ಮಾಡಿದ್ರು ಕೂಡ ಒಬ್ಬ ಹೊಸ ನಿರ್ದೇಶಕನಿಗೆ ಅವಕಾಶ ಕೊಟ್ಟು ಅವ್ರನ್ನ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆಸ್ ಅ ಡೈರೆಕ್ಟರ್ ಆಗಿ ಅವ್ರನ್ನ, ರಾಘುನ. ಸರ್ ನಿಮ್ಗೆ ತುಂಬ ಒಳ್ಳೇದಾಗಲಿ. ಖಂಡಿತವಾಗ್ಲೂ ನೀವು ಹಾಕಿರೋ ದುಡ್ಡು ರಿಟರ್ನ್ಸ್ ಆಗುತ್ತೆ. ಆ್ಯಕ್ಷನ್ ಸೀಕ್ವೆನ್ಸಲ್ಲೂ ಕೂಡ ಅವರು ತುಂಬ ಅಂದರೆ ಏನೋ ಅದಕ್ಕೆ ಸ್ಟ್ರೆಸ್ಸೇ ಪಡ್ಕೊಳ್ಳಲ್ಲ, ಅಷ್ಟು ನೀಟಾಗಿ ಅಷ್ಟು ಅಂದರೆ ಪರ್ಫೆಕ್ಟಾಗಿ ಮಾಡ್ತಾರೆ ಆ ಆ್ಯಕ್ಷನ್ ಸೀಕ್ವೆನ್ಸ್ನ. ಮುಂದಿನ ದಿನಗಳಲ್ಲಿ ನೀವು ಹೆಚ್ಚು ಮಾಸ್ ಸಿನಿಮಾಗಳು ಮಾಡಬೇಕು ಸರ್. ಆ್ಯಂಡ್ ದೆನ್ ಸಂಗೀತ, ಅವ್ರ ಜೊತೆ ಒಂದು ಇಷ್ಟು ಸೀನ್ಗಳಿತ್ತು, ತುಂಬ ಕಂಫರ್ಟೇಬಲ್ಲು ಆ್ಯಂಡ್ ತುಂಬ ಮುದ್ದಾಗಿ ಕಾಣಿಸ್ತಿದ್ರಿ ನೀವು ಸ್ಕ್ರೀನಲ್ಲಾಗಲಿ ಆ್ಯಂಡ್ ಇದರಲ್ಲಿ. ಆಲ್ ದಿ ಬೆಸ್ಟ್ ಸಂಗೀತ, ನಿಮಗೂ ತುಂಬ ಒಳ್ಳೇದಾಗಲಿ. ಆಲ್ರೆಡಿ ತುಂಬ ಹೆಸರು ಮಾಡಿದ್ರೆ, ಈ ಸಿನಿಮಾ ಆದಮೇಲೆ ಇನ್ನೂ ಜಾಸ್ತಿ ಹೆಸರಾಗುತ್ತೆ. ಆ್ಯಂಡ್ ರಘು ಕೂಡ ಅವರು ಈ ಸಿನಿಮಾಗೆ ಅವರದ್ದು ಡೈಲಾಗ್ಸು ಏನೋ, ನಾನು ಕೂಡ ತುಂಬ ಫ್ಯಾನ್ ಅವ್ರಿಗೆ. ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ರಾಘುವಿಂದ ರಘು ಸ್ನೇಹಿತ ನಮಗೆ. ನಾವು ಯಾವತ್ತು ನಾಗರಭಾವ್ಯ ನಮ್ಮೂರ ತಿಂಡಿ ಹತ್ರ ಸಿಕ್ಕಿದಾಗ ಯಾವತ್ತು ರಘುನು ಬರ್ತಾರೆ, ಅವ್ರು ಮಾತಾಡ್ಕೊಂಡು ಸಿನಿಮಾ ಬಗ್ಗೆನೇ ಮಾತಾಡೋದು. ರಘು ಈ ಸಿನಿಮಾ ಆದ್ಮೇಲೆ ಇನ್ನೂ ಹೆಚ್ಚು ಸಿನಿಮಾ ಸಿಗುತ್ತೆ ಖಂಡಿತವಾಗ್ಲು. ನಿಮ್ಗೆ ಕೂಡ ರಘು ತುಂಬ ಒಳ್ಳೇದಾಗಲಿ. ನಾನು ಯಾಕೆ ಜಾಸ್ತಿ ಮಾತಾಡ್ತೀನಿ ಅಂದರೆ, ಇವಾಗ ಒಂದು ಥ್ಯಾಂಕ್ ಯು ಹೇಳುವಂಥ ಒಂದು ಕಾರ್ಯಕ್ರಮ ಇದು ನಮಗೆ. ಟ್ರೈಲರ್ ಇನ್ನೇನು ಏಪ್ರಿಲ್ 5ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಪೋರ್ಟ್ ಇರಲಿ. ಆ್ಯಂಡ್ ಚಂದ್ರು ಸರ್ ಬಗ್ಗೆನೂ ಹೇಳಬೇಕು, ಕ್ಯಾಮ್ರಾಮನ್ ಸರ್. ನನಗೆ ಅವ್ರ ಜೊತೆ 2ನೇ ಸಿನಿಮಾ. ನಾನು ಏನು 2015 ಒಂದು ಮಾತು ಮಾನಸ್ ಇತ್ತು, ಸಿನಿಮಾ ಮಾಡಿದ್ದೆ ಸೆಕೆಂಡ್ ಇರುವಾಗಿ. ಅವಾಗೆಲ್ಲ ಏನು ಗೊತ್ತಿರಲಿಲ್ಲ. ಆ ಟೈಮಲ್ಲೇ ನಮ್ಮನ್ನು ಹ್ಯಾಂಡಲ್ ಮಾಡಿದವರು ರಘು ಸರ್, ಚಂದ್ರು ಸರ್. ಅಂದರೆ ಜಾಸ್ತಿ ಮಾತಾಡೋದವರು ಅವ್ರದ್ದವ್ರ ಕೆಲಸ ಆಯಿತು. ಆರ್ಟಿಸ್ಟ್ಗಳನ್ನ ಹೆಂಗೆ ತೋರಿಸ್ಬೇಕು ಅದರಲ್ಲಿ ತುಂಬ ಅವ್ರಿಗೆ ಹೆಂಗಂತ ಗೊತ್ತಿದೆ. ಥ್ಯಾಂಕ್ ಯು ಸರ್, ನಿಮ್ಮ ಜೊತೆ ವರ್ಕ್ ಮಾಡಿ ಖುಷಿ ಇದೆ. ಆ್ಯಂಡ್ ವೀರ್ ಸರ್, ಅವ್ರ ಮ್ಯೂಸಿಕಲ್ಲಿ ಅವರು ಎಷ್ಟು ಸಿನಿಮಾಗಳನ್ನ ಗೆಲ್ಸಿದ್ದಾರೆ. ಆ್ಯಂಡ್ ನಾನು ಕೂಡ ಅವ್ರ ದೊಡ್ಡ ಫ್ಯಾನು. ಆ್ಯಂಡ್ ಕಂಗ್ರಾಟ್ಸ್ ಸರ್, ನಿಮ್ಮ ಸರಳ ಪ್ರೇಮ ಕತೆ ದೊಡ್ಡ ಹಿಟ್ ಆಗಿದೆ. ಆ್ಯಂಡ್ ದೆನ್ ಈ ಸಿನಿಮಾಯಿಂದನೂ ಕೂಡ ನೀವು ಇನ್ನು ದೊಡ್ಡ ಮಾಸ್ ಸಿನಿಮಾಗಳು ಮಾಡ್ಬೋದು. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಆ್ಯಂಡ್ ಸಾಂಗ್ಸ್ ಆಗಲಿ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳು ಕೂಡ, ಸಂಪತ್ ಸರ್ ಆಗಲಿ, ನನ್ನ ಗೆಳೆಯ ಯಶ್ ಶೆಟ್ಟಿ ಆ್ಯಂಡ್ ಸುದಿ, ಇನ್ನು ಮಾಂತೇಶು, ಎಲ್ರಿಗೂ ಒಳ್ಳೇದಾಗಬೇಕು. ನಮ್ಮ ಇಡೀ ತಂಡಕ್ಕೆ ಒಳ್ಳೇದಾಗಬೇಕು. ಈ ಸಿನಿಮಾ ಗೆಲ್ಲೇಬೇಕು. ಆ್ಯಂಡ್ ಯಾರನ್ನಾರು ಬಿಟ್ಟಿದ್ರೆ ಕ್ಷಮೆ ಇರಲಿ, ಎಲ್ಲ ಆಯ್ತು ಅನ್ಸುತ್ತೆ. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಸಿನಿಮಾ ಇದು. ತುಂಬ ಖುಷಿ ಇದೆ. ರಾಘುಗೆ ನಮ್ಮ ಇಡೀ ತಂಡಕ್ಕೆ ಒಳ್ಳೇದಾದ್ರೆ ಇನ್ನೂ ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಇಲ್ಲ ಆಗತ್ತಂತ ನಂಗೆ ಅಷ್ಟು ಕಾನ್ಫಿಡೆಂಟ್ ಇದೆ. ಖಂಡಿತವಾಗ್ಲೂ ಈ ಸಿನಿಮಾ ಗೆಲ್ಲತ್ತಂತೇಳಿ. ಯಾಕಂದ್ರೆ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ ಅಲ್ವಾ, ಇನ್ನೇನು ನಾವೇನು ಹೇಳ್ಬೇಕಂತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೂ ಒಳ್ಳೇದಾಗಲಿ ವರ್ಷಮ್ ಶೆಟ್ಟಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಅಂತಾರೆ ಅವ್ನ ಕೆಲಸ ಮಾತಾಡಬೇಕು ಅಂತಾರೆ. ಆಲ್ರೆಡಿ ನನ್ನ ಬಗ್ಗೆ, ನನ್ನ ಕೆಲಸದ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಸೊ ನಾನು ಏನು ಹೇಳೋದೇನೂ ಇಲ್ಲ. ನೀವೇನಾದರೂ ಪ್ರಶ್ನೆ ಕೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಕೊಡ್ಬೋದು, ಯಾಕಂದರೆ ಇನ್ಫಾರ್ಮೇಷನ್ ಅಷ್ಟೇ ಕೊಡೋಕ್ಕೆ ಸಾಧ್ಯ. ಸೊ ನಾನು ಇನ್ನು 2 ಮಾತಾಡ್ತೀನಿ. ಏನಂದರೆ, ಈ ಸಿನಿಮಾ ಆಗೋಕ್ಕೆ ನನಗೆ 3 ಜನ ಮುಖ್ಯ ಕಾರಣ. ಒಂದು ನಮ್ಮ ನಿರ್ಮಾಪಕರು ರಘುವರ್ಧನ್ ಸರ್, ಇನ್ನೊಂದು ವಿಜಯ್ ಬಾಮ್ಸಾಗರ್ ಸರ್, ಆಮೇಲೆ ದಿಗಂತ್ ಸರ್. ಯಾಕಂದರೆ ದಿಗಂತ್ ಸರ್ ನನಗೆ ಒಂದು 10ರಿಂದ 12 ವರ್ಷದ ಫ್ರೆಂಡ್. ಅವರು ತುಂಬ ಸ್ನೇಹಿತರು, ಕ್ಲೋಸ್ ಫ್ರೆಂಡ್ ಆಗಿದ್ವಿ ನಾವು, ರೆಗ್ಯುಲರ್ ಆಗಿ ಟಚಲ್ಲಿದ್ವಿ. ಸೊ ಆಮೇಲೆ ವಿಜಯ್ ಬಾಮ್ಸಾಗರ್ ಥ್ರೂ ನನಗೆ ನಿರ್ಮಾಪಕರು ಸಿಕ್ಕಿದ್ದು. ಇವ್ರಿಗೆ ನಾನು ಕತೆ ಕೊಡಕ್ಕೆ ಹೋಗಿದ್ದೆ. ಕತೆ ಕೇಳಿದ್ಮೇಲೆ ಅವರೇ ಅದನ್ನು ನೀವೇ ಸಿನಿಮಾ ಮಾಡಿ ಅಂತ ಹೇಳಿದ್ರು, ಒಂದು ಅವಕಾಶ ಕೊಟ್ಟರು. ಅಲ್ಲಿಂದ ಈ ಜರ್ನಿ ಸ್ಟಾರ್ಟ್ ಆಗಿ ಇವತ್ತು ನೀವು ನೋಡಿದ್ರಿ. ಸೊ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ಸ್. ನನ್ನ ಜೊತೆ ವರ್ಕ್ ಮಾಡಿದವ್ರು ಎಲ್ಲರಿಗೂ ಥ್ಯಾಂಕ್ಸ್. ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರೆಲ್ಲ ನನಗೆ ಒಂದು 15 ವರ್ಷ ಇಂಡಸ್ಟ್ರಿಯಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರು ಎಲ್ಲ ಸ್ನೇಹಿತರೆ ನನಗೆ. ಅಂದರೆ ನನ್ನ ಟೆಕ್ನಿಕಲ್ ಟೀಮ್ ಇರ್ಬೋದು, ವೀರ್ ಸಮ್ಮತ್ ಇರ್ಬೋದು, ಕವಿರಾಜ್ ಇರ್ಬೋದು, ಆಮೇಲೆ KS ಚಂದ್ರಶೇಖರ್ ಇರ್ಬೋದು. ಸೊ ಆಮೇಲೆ KM ಪ್ರಕಾಶ್ ಅವರು ಬಂದಿಲ್ಲ, ಅವರು ಇರ್ಬೋದು, FX ರಾಜನ್ ಇರ್ಬೋದು, ನಮ್ಮ ರೇಣು ಸ್ಟುಡಿಯೋ ಸೌಂಡ್ ಇಂಜಿನಿಯರು ಸುರೇಶ್ ಇರ್ಬೋದು, ಆಮೇಲೆ ನನ್ನ ನಿರ್ದೇಶನ ತಂಡ ಅವರು ಕೂಡ ನನ್ನ ಜೊತೆ 10 ವರ್ಷ ಬೇರೆ ಬೇರೆ ಸಿನಿಮಾದಲ್ಲಿ ಕೆಲಸ ಮಾಡಿದವರು. ಆಮೇಲೆ ರಘು ನಿಡ್ವಳ್ಳಿ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಯಾಕಂದರೆ ದ ಮೇನ್ USBನೇ ಅವರು ಈ ಸಿನಿಮಾದ್ದು.
ಸೊ ಎಲ್ಲರೂ ನನ್ನ ಸ್ನೇಹಿತರು, ಜೊತೆ ಕಲಾವಿದರು ಕೂಡ. ದಿಗಂತಿಂದ ಹಿಡಿದು ಯಶ್ ಶೆಟ್ಟಿ, ಮಹಾಂತೇಶ್, ಸಂಪತ್ ಮೈತ್ರಿ ಅವರು, ಕಾಕ್ರೋಚ್ ಸುದಿ ಅವರು, ಸೊ ವಜ್ರಂಗ್ ಶೆಟ್ಟಿ ಅವರು ಎಲ್ಲರೂ ನನ್ನ ಜೊತೆ ಒಂದು 10 ವರ್ಷದಿಂದ ವರ್ಕ್ ಮಾಡಿದವರು ಬೇರೆ ಬೇರೆ ಸಿನಿಮಾದಲ್ಲಿ. ಸೊ ಅಂದರೆ ತುಂಬ ಈಸಿಯಾಗಿ ನನಗೆ ಈ ಸಿನಿಮಾ ಮಾಡಿಬಿಟ್ಟೆ, ಅಂದರೆ ಎಲ್ಲೂ ಏನೂ ಟೆನ್ಷನೇ ಇಲ್ಲ. ಸೊ ಸರ್ ಒಬ್ಬರು ನಿರ್ದೇಶಕರಾಗಿ ಕೂಡ ನನಗೆ ಒಂದೇ ಒಂದು ಭಯ ಇದ್ದಿದ್ದು, ಅವ್ರು ಸಿನಿಮಾ ಮಾಡ್ತೀನಿ ಅಂದಾಗ ನಾನು ಒಂದಿನ ಟೈಮ್ ತಗೊಂಡೆ, 1-2 ದಿನ ತಗೊಂಡೆ ನಾನು, ಅಂದರೆ ಓಕೆ ಮಾಡೋಕ್ಕೆ. ಬೇರೆ ಯಾರು ಡೈರೆಕ್ಟರ್ ಆದರೆ ಇಮಿಡಿಯೇಟ್ ಓಕೆ ಮಾಡೋರು, ನೀವೇ ಸಿನಿಮಾ ಮಾಡಿ ಅಂದಾಗ. ಅಂದರೆ ನಾನು ಅಷ್ಟು ಸ್ಟ್ರಗಲ್ ಇತ್ತು ಆ ಟೈಮಲ್ಲಿ. ನಾನು ಏನಕ್ಕೆ ಅಂದರೆ ಅವರೊಬ್ಬರು ನಿರ್ದೇಶಕರು, ನನಗೆಲ್ಲಾದರೂ ಕ್ರಿಯೇಟಿವಲ್ಲಿ ನನಗೆ ಇಂಟರ್ಫಿಯರ್ ಆಗ್ಬೋದು, ಯಾಕಂದರೆ ಅವ್ರ ಥಾಟ್ಸ್ ಬೇರೆ ಇರುತ್ತೆ. ಸೊ ನನಗೆ ಅದೊಂದೇ ಭಯ ಇದ್ದಿದ್ದು, ಬೇರೆ ಏನಿಲ್ಲ. ಬಟ್ ನನಗೆ ಕೊನೆಗೂ ಒಂದು ಓಕೆ ಮಾಡಿದ್ಮೇಲೆ ಸೊ ಅವ್ರು ಎಲ್ಲೂ ನನಗೆ ಅಂದರೆ ಯಾವುದೇ ಹಂತದಲ್ಲೂ, ಈಗ ಈ ಪ್ರೆಸ್ ಮೀಟ್ ಆಗಿರ್ಬೋದು, ಇಲ್ಲಿ ಮಾಡಬೇಕು ಅನ್ನೋದು ನಾನು ಹೇಳಿದಾಗಲೂ ಕೂಡ ಅದು ಎಲ್ಲ ನನ್ನದೇ ಡಿಸಿಷನು. ಅವರೆಲ್ಲ ಓಕೆ 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 ಅಂತಲೇ ಹೇಳಿದ್ದು. ಸೊ ಥ್ಯಾಂಕ್ ಯು ಸರ್, ನಾನು ಯಾವತ್ತೂ ಮರೆಯಲ್ಲ, ತುಂಬ ಥ್ಯಾಂಕ್ಸ್. ಆಮೇಲೆ ದಿಗಂತ್ ಸರ್ ತುಂಬ ಥ್ಯಾಂಕ್ಸ್, ಯಾಕಂದರೆ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ಸರ್ಗೆ. ಅಂದರೆ ಸಿನಿಮಾ ಸ್ಟಾರ್ಟ್ ಆಗಿದ್ದರಿಂದ ನಾನು ಬಿಡಲ್ಲ. ಅವ್ರು 1-2 ಸಲ ಫೋನ್ ಇದ್ರು, ನಾನು 10 ಸಲ ಫೋನ್ ಮಾಡಿ ಅವ್ರನ್ನ ಹಿಡ್ದಾಕ್ಬಿಟ್ಟು ಮನೆಗೆಲ್ಲ ಹೋಗ್ಬಿಟ್ಟಿದ್ದೀನಿ. ಸೊ ಆಮೇಲೆ ಥ್ಯಾಂಕ್ ಯು ಸಂಗೀತ. ಸೊ ಸಂಗೀತ ಆ್ಯಕ್ಚುಲಿ ನಾನೊಂದು ಬೇರೆ ಸಿನಿಮಾದಲ್ಲಿ ವರ್ಕ್ ಮಾಡಬೇಕಾದ್ರೆ ಒಂದು ಹೀರೋಯಿನ್ ಹುಡ್ತಾಯಿದ್ರು, ಆವಾಗ ಅವರು ಹರ ಹರ ಮಹಾದೇವ ಮಾಡ್ತಾಯಿದ್ರು. ಸೊ ಆವಾಗ ನಾನು ಅವ್ರ ಫೋಟೋ ಕಳಿಸಿದ್ರು, ಅವ್ರಿಗೆ ನೆನಪಿಲ್ಲ ಅನ್ಸುತ್ತೆ, ನನ್ನ ಹತ್ರ ಇತ್ತು ಮೊಬೈಲಲ್ಲಿ. ಸೊ ಈ ಸಿನಿಮಾ ಮಾಡುವಾಗ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರು ನನ್ನ ಜೊತೆ, ಥಾಮಸ್ ಅಂತ. ಸೊ ನಾನು ಆ ಫೋಟೋ ನನ್ನ ಹತ್ರ ಇತ್ತು, ಇವ್ರ ನಂಬರ್ ಇರಲಿಲ್ಲ, ನಂಬರ್ ಚೇಂಜ್ ಆಗಿತ್ತು. ಆವಾಗ ಥಾಮಸ್ ಅನ್ನೋ ಅಸಿಸ್ಟೆಂಟ್ ಡೈರೆಕ್ಟರ್ ಆಲ್ರೆಡಿ ಅವ್ರ ಫ್ರೆಂಡ್ ಆಗಿದ್ರು, ಯಾಕಂದರೆ ಜೊತೆಲಿ ಅವ್ರು ಓದ್ದವರು. ಸೊ ಅವ್ರ ಥ್ರೂ ಇಮ್ಮಿಡಿಯೇಟ್ ಆಗಿ ಸಂಗೀತ ಕನೆಕ್ಟ್ ಆದರು. ಅಂದರೆ ನಾವು ಹೀರೋಯಿನ್ ಜಾಸ್ತಿ ಹುಡುಕ್ಲೇ ಇಲ್ಲ, 1-2 ಫೋಟೋಸ್ ನೋಡಿದ್ವಿ, ಫೈನಲಿ ಇಮ್ಮಿಡಿಯೇಟ್ ಆಗಿ ಅಂದರೆ ಎಲ್ಲ ಕೂಡ್ಕೊಂಡು ಬಂತು ಅಂತ ಹೇಳ್ತೀವಲ್ಲ. ಸೊ ಥ್ಯಾಂಕ್ ಯು ಸಂಗೀತ, ನಿಮ್ಮ ಸಪೋರ್ಟ್ ನಮಗೆ ಕೊಟ್ಟಿದ್ದಕ್ಕೆ. ಸೊ ಎಲ್ರಿಗೂ ಧನ್ಯವಾದಗಳು, ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ನೋಡಿ ಏಪ್ರಿಲ್ 5ಕ್ಕೆ ರಿಲೀಸ್ ಆಗ್ತಿದೆ. ಸೊ ಸಿನಿಮಾ ಬಗ್ಗೆ ಏನೇ ನಿಮ್ಮ ಒಪಿನಿಯನ್ ಇರಲಿ ಅದನ್ನು ಮುಕ್ತವಾಗಿ ಹಂಚ್ಕೊಳ್ಳಿ. ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ತಪ್ಪಿದರೆ ನಾನು ಮುಂದಿನ ಸಿನಿಮಾದಲ್ಲಿ ಅದನ್ನು ತಿದ್ಕೋತೀವಿ. ಸೊ ನಿಮ್ಮೆಲ್ಲ ಕ್ರಿಟಿಸಿಸಮ್ಗೂ ನಾನು ಓಕೆ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿರ್ಮಾಪಕರು ಹಾಗೂ ನಿರ್ದೇಶಕರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ವಿ. ಎಸ್ ಮಾರಿಗೋಲ್ಡ್ ಈ ಸಿನಿಮಾದಲ್ಲಿ ಬಂದು 2 ಸಾಂಗ್ ಇದೆ. ಒಂದು ಟೈಟಲ್ ಸಾಂಗ್ ಇದೆ, ಕವಿರಾಜ್ ಸರ್ ಬರ್ತಾರೆ, ಇನ್ನೊಂದು ಯೋಗರಾಜ್ ಸರ್ ಒಂದು ಬರ್ತಿದ್ದಾರೆ. ಆನಂತರ ಫಿಮೇಲ್ ವರ್ಷನ್ದು ಒಂದು ಸಾಂಗು ಯೋಗರಾಜ್ ಸರ್ ಬರ್ತಾರೆ. ಮೇಲ್ ವರ್ಷನ್ ಒಂದು ಸಾಂಗ್ ಮಾಡಿದ್ವಿ, ಅದೇ ಸಾಹಿತ್ಯ ಬೇರೆ ಇದೆ, ವಿಜಯ್ ಭರಮಸಾಗರ್ ಸರ್ ಬರ್ತಾರೆ. ಟೋಟಲ್ 3 ಸಾಂಗ್ ಇದೆ. ಈ ಸಿನಿಮಾದಲ್ಲಿ ಸಾಂಗ್ಗಳಿಗೆ ಜಾಸ್ತಿ ಸ್ಪೇಸ್ಗಿಂತಲೂ ಬ್ಯಾಕ್ಗ್ರೌಂಡ್ ತುಂಬ ಜಾಸ್ತಿ ಸ್ಪೇಸ್ ಇದೆ. ನೀವು ನೋಡಿದ್ದಾಗ ಇವಾಗ ಟ್ರಿಲ್ಲರ್ ನೋಡಿದ್ರ, ಹಾಗಾಗಿ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ನಾನು ಅನಿಸಿಕೆ. ಒನ್ ಆಫ್ ದ ಬೆಸ್ಟ್ ಬ್ಯಾಕ್ಗ್ರೌಂಡ್ ವರ್ಕ್ ನಾನು ಇಲ್ಲಿವರೆಗೆ ಮಾಡಿದ್ರಲ್ಲಿ. ಹಾಗಾಗಿ ಈ ಸಿನಿಮಾದಿಂದ ಒಳ್ಳೆ ಒಂದು ಸ್ಕೋರ್ ಮಾಡಿದ್ದೀನಿ, ಹೆಸರು ಬರುತ್ತೆ ಅಂದ್ಕೊಂಡಿದ್ದೀನಿ. ಓವರಾಲ್ ಮೂವಿ ತುಂಬ ಚೆನ್ನಾಗಿದೆ. ಥ್ರಿಲ್ಲರ್ ಮೂವಿ ನೋಡಿದಾಗ ನೀವು ತುಂಬ ಡೈಲಾಗ್ಸ್, ರಘುವರ್ ಡೈಲಾಗ್ಸ್ ಹೈಲೈಟ್ ಆಫ್ ದ ಮೂವಿ, ತುಂಬ ಅದ್ಭುತವಾಗಿದೆ. ಆನಂತರ ದಿಗಂತ್ ಸರ್ದು ಹೊಸ ಅವತಾರ ನೀವು ನೋಡಿದ್ರೆ ಆಲ್ರೆಡಿ. ನಾನು ಪರ್ಸ್ನಲಿ ಇಲ್ಲಿವರೆಗೆ ಅವ್ರು ಮಾಡಿದ್ದು 25-30 ಎಷ್ಟು ಸಿನಿಮಾ ಮಾಡಿದ್ದಾರೆ ನಾನು ಲೆಕ್ಕ ಇಲ್ಲ, ಅಷ್ಟು ಸಿನಿಮಾಗಳಲ್ಲಿ ದಿಸ್ ಇಸ್ ದ ಬೆಸ್ಟ್ ಅಂತ ನಾನು ಪರ್ಸ್ನಲಿ ನಂದು ಒಪಿನಿಯನ್. ಅದ್ಭುತವಾದ ಪರ್ಫಾರ್ಮೆನ್ಸ್. ಈ ಸಿನಿಮಾ ದೇವ್ರ ದಯೆಯಿಂದ ಮತ್ತೆ ನಿಮ್ಮೆಲ್ಲರ ಸಹಕಾರದಿಂದ, ಮಾಧ್ಯಮ ಮಿತ್ರರ ಸಹಕಾರದಿಂದ ಮತ್ತೆ ಕನ್ನಡ ಜನತೆ ಪ್ರೀತಿಯಿಂದ ಸೂಪರ್ ಹಿಟ್ ಆಗಿಬಿಟ್ರೆ ದಿಗಂತ್ ಸರ್ ಮಾಸ್ ಹೀರೋ ಆಗ್ತಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ಮಾಸ್ ಹೀರೋ ಆಗ್ತಾರೆ ಕನ್ನಡ ಚಿತ್ರರಂಗ. ನಾವು ಅದೇ ಆಶಿಸ್ತಾ ಇದ್ದೀವಿ. ಹಾಗಾಗಿ ಸಂಗೀತ ಮೇಡಮ್ ಅವ್ರದ್ದು ತುಂಬ ಒಳ್ಳೆ ಪಾತ್ರ ಇದೆ, ನಿಮಗೆ ತುಂಬ ಮಜಾ ಕೊಡುತ್ತೆ ಅವ್ರ ಪಾತ್ರ. ಹಾಗೆ ರಘು ಅಂತೂ ನಂದು ಹಳೆ ಫ್ರೆಂಡ್. ರಘು ನಾವು 10 ವರ್ಷ ಮುಂಚೆ ಮಾಡ್ಬೇಕಾಗಿತ್ತು ರಾಘವೇಂದ್ರ ನಾಯಕ್ ಅವ್ರು. ನಾವು ಕಾರಣಾಂತರದಿಂದ ಪಿಕ್ಚರ್ ಆಗಿಲ್ಲ, ದೊಡ್ಡ ಸಿನಿಮಾ ಇತ್ತು ಒಂದು, ಅದಕ್ಕೂ ದಿಗಂತ್ ಸರ್ ಇದ್ರು. ಬಟ್ ಇವಾಗ ಅದೇ ಒಂದು 3 ಜನ ಸಂಗಮ ಮತ್ತೆ ಕೂಡಿದೆ. ಅದಕ್ಕೆ ರಘುವರ್ಧನ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಆದರೂ ಕಡಿಮೆ. ಏನಕ್ಕೆ ಪ್ರೊಡ್ಯೂಸರ್ ಆದವರು ಒಬ್ಬರು, ಅವ್ರ ಹಿಮ್ಸೆಲ್ಫ್ ಈಸ್ ಎ ಡೈರೆಕ್ಟರ್. ಅವರೊಬ್ಬ ಡೈರೆಕ್ಟರ್ ಆಗಿ ಇನ್ನೊಬ್ಬ ಡೈರೆಕ್ಟರ್ ಕತೆ ಕೇಳಿ ತಾನು ಮಾಡಬೇಕು, ಡೈರೆಕ್ಷನ್ ಮಾಡಬೇಕು, ಕತೆ ಸಲುವಾಗಿ ಕರೆದಿದ್ದರು ನಮ್ಮ ರಘುನಾಯಕ್ ಅವರಿಗೆ. ಬಟ್ ರಘುವರ್ಧನ್ ಸರ್ ಕತೆ ಕೇಳಿ ತುಂಬ ಚೆನ್ನಾಗಿದೆ, ಇದನ್ನು ನೀವೇ ಡೈರೆಕ್ಷನ್ ಮಾಡಿ, ಈ ಜಾನ್ರ ನನಗೆ ಅಷ್ಟು ಸೂಟ್ ಆಗಲ್ಲ ಅಂತ ಇದಕ್ಕೆ ಅಂತ ರಾಘವೇಂದ್ರ ನಾಯಕ್ ಅವರಿಗೆ ಸಿನಿಮಾ ಕೊಟ್ಟಿದ್ದಾರೆ. ಅದು ಸಲುವಾಗಿ ಇದು ದೊಡ್ಡ ಅವ್ರಿಗೊಂದು ತುಂಬ ದೊಡ್ಡ ಧನ್ಯವಾದಗಳು ಸರ್. ಈ ಥರ ನಿಮ್ಮ ಥರ ಎಲ್ಲ ಡೈರೆಕ್ಟರ್ ಬಂದುಬಿಟ್ರೆ ಭಾಳಷ್ಟು ಹೊಸ ನಿರ್ದೇಶಕರಿಗೆ ಅವಕಾಶಗಳು ಸಿಗುತ್ತೆ. ಅಂದರೆ ಕವಿರಾಜ್ ಸರ್ ತುಂಬ ಒಂದು ಟೈಟಲ್ ಸಾಂಗ್ ಬರೆದ್ರೆ ಅದ್ಭುತವಾಗಿದೆ. ಅದರಲ್ಲಿ ಒಂದು ಲೈನ್ಗಳು ತುಂಬ ಅದ್ಭುತವಾಗಿದೆ. ಅಂದರೆ ಗಿಡಗ ಕಪ್ಪೆ, ಹಾವಿನ ಕಪ್ಪೆಯಿಂದ ಹಾವು, ಹಾವಿನಿಂದ ಹದ್ದು ಅನ್ನೋದೊಂದು ಲೈನ್ಗಳು ತುಂಬ ಅದ್ಭುತವಾದ ಲೈನ್ಗಳು ಬರೆದಾರೆ. ಹಾಗೆ ನಮ್ಮದು ಚಂದ್ರಶೇಖರ್ ಸರ್ ಅಂತೂ ಕ್ಯಾಮ್ರಾ ಅಂತೂ ನೀವು ನೋಡಿದ್ರೆ
ಇಡೀ ಸಿನಿಮಾ ತುಂಬ ಮಜವಾಗಿದೆ. ನಿಮ್ಗೆ ಡೈಲಾಗ್ಸ್ ಅಂತೂ ಅದ್ಭುತವಾಗಿದೆ. ನಿಮ್ಮ ಸಿನಿಮಾದಲ್ಲಿ ಕೂತ್ಕೊಂಡ್ರೆ ಯಾವಾಗ ನಿಮ್ಗೆ 2 ಅವರ್ ಮುಗ್ದೋಗ್ಬಿಡುತ್ತೆ. ಒಂದು ಡೈಲಾಗ್ ಮುಗಿದ ತಕ್ಷಣ ಅದ್ಭುತ ಡೈಲಾಗ್ ಅಂತ ಇನ್ನೊಂದು ಅದಕ್ಕಿಂತ ಬೆಸ್ಟ್ ಡೈಲಾಗ್ ಬರುತ್ತೆ ಸಿನಿಮಾದಲ್ಲಿ. ಈಗ ತುಂಬ ಕಮರ್ಷಿಯಲಿಯಾಗಿ ತುಂಬ ಚೆನ್ನಾಗಿದೆ. ತಾವೆಲ್ಲರೂ ನನ್ನ ಪರ್ಸನಲಿ ನನ್ನ ಪಿಕ್ಚರ್ಗಳಿಗೆ, ನನ್ನ ಮ್ಯೂಸಿಕ್ಗೆ ನನ್ನನ್ನು ತುಂಬ ಸಪೋರ್ಟ್ ಮಾಡಿದ್ದಾರೆ ಮಾಧ್ಯಮ ಮಿತ್ರರು. ಈ ಸಿನಿಮಾಗೂ ಆಲ್ರೆಡಿ ನೀವು ಮಾಡಿದ್ರೆ ಈ ಪ್ರಚಾರ ತುಂಬ ಆಗಿದೆ. ತಮ್ಮೆಲ್ಲ ಸಹಕಾರದಿಂದ ನಾವು ಭಾಳಷ್ಟು ಜನರಿಗೆ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಕಡೆ ರೀಚ್ ಆಗಿದೆ ಈ ಸಿನಿಮಾ. ಲಾಸ್ಟ್ ಟೈಮ್ ನಾವು ಟ್ರೀಸರ್ದು ಪ್ರೆಸ್ ಮೀಟ್ ಮಾಡಿದಾಗ ತಮ್ಮ ಸಹಕಾರದಿಂದ ತುಂಬ ರೀಚ್ ಆಗಿದೆ. ಆ ಸಹಕಾರ ಹೀಗೆ ಇರಲಿ ತಮ್ಮ ಹತ್ರ ಕಳಕಳಿ ವಿನಂತಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕವಿರಾಜ್ ಸರ್. ಎಲ್ರಿಗೂ ನಮಸ್ಕಾರ. ಟೀಸರ್ ನೋಡಿ ತುಂಬ ಖುಷಿ ಆಯಿತು. ಇಲ್ಲಿ ಯಾರ ಬಗ್ಗೆ ಮಾತಾಡಬೇಕು ಅಂದರೆ ಮೊದಲನೇ ವ್ಯಕ್ತಿ ರಾಘವೇಂದ್ರ ಎಂ ನಾಯಕ್. ಯಾಕಂದರೆ ಬಹಳ ವರ್ಷಗಳಿಂದ ನಾವು ಆಲ್ಮೋಸ್ಟ್ ಇಂಡಸ್ಟ್ರಿಗೆ ಬಂದಾಗಿಂದ ಪರಿಚಯ ಇರೋರು. ನಿಮಗೆಲ್ಲ ಎಷ್ಟು ಗೊತ್ತು ಅಂದರೆ ಸಿನಿಮಾದಲ್ಲಿ ಅವರ ವರ್ಕನ್ನು ನೀವು ಎಷ್ಟು ನೋಡಿದ್ದೀರಿ ಅನ್ನೋಕ್ಕಿಂತ ತುಂಬ ಜಾಸ್ತಿ ವರ್ಕ್ ಮಾಡಿದ್ದಾರೆ ಹಿಂದ್ಗಡೆ ಅವರು. ದೊಡ್ಡ ದೊಡ್ಡ ಕಥೆಗಳಲ್ಲಿ ಸ್ಕ್ರಿಪ್ಟ್ ಡಿಸ್ಕಷನ್ ಅಂತ ಏನು ಮಾಡ್ತೀವಿ ಅದರಲ್ಲಿ ಅವರು ಭಾಗವಹಿಸಿದ್ದಾರೆ. ಹಲವಾರು ಯಶಸ್ವಿ ಸಿನಿಮಾಗಳ ಹಿಂದೆ ಅವರ ಒಂದು ಸಣ್ಣ ಕೊಡುಗೆ ಖಂಡಿತ ಇದೆ. ರಘು ನಿಡುವಳಿಯವ್ರ ಜೊತೆ ಇರ್ಬೋದು ಅಥವಾ ನಮ್ಮ ಜೊತೆ ನಾವೇನಾದರೂ ಕತೆ ಬಂದರೆ ಶೇರ್ ಮಾಡೋರು ಮೊದಲಿಗರಲ್ಲಿ ರಾಘು ಒಬ್ಬರು. ಅವರ ಬಳಿ ನನಗೆ ಗೊತ್ತು ಇನ್ನೂ ಇಂಥ 10 ತುಂಬ ಒಳ್ಳೆ ಕಥೆಗಳಿವೆ, ಒಳ್ಳೆ ಸಿನಿಮಾ ಆಗ್ಬೋದಾದ ಕಥೆಗಳಿವೆ. ಖಂಡಿತ ರಾಘು ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಆಸ್ತಿ ಆಗಬಲ್ಲರಂಥ ಪ್ರತಿಭೆ ಉಳ್ಳವರು. ಅವರಿಗೆ ಒಳ್ಳೇದಾಗಲಿ. ರಾಘು ಅವರಿಗೆ ಸ್ವತಃ ನಿರ್ದೇಶಕರಾಗಿ ತಾನು ನಿರ್ದೇಶನ ಮಾಡದೆ ಹೊಸ ಪ್ರತಿಭೆಗೆ ಅವಕಾಶ ಕೊಟ್ಟಂಥ ರಘುವರ್ಧನ್ ಸರ್ ಅವರಿಗೆ ನಾನು ಅಭಿನಂದನೆ ಹೇಳಲೇಬೇಕು. ದೊಡ್ಡ ಮನಸ್ಸು ಸರ್ ನಿಮ್ಮದು. ಜೊತೆಗೆ ವಿ ಸಮರ್ಥ ಅವರು ಒಂದು ಒಳ್ಳೆ ಟ್ಯೂನ್ ಕೊಟ್ಟಿದ್ರು. ಈ ಸಿನಿಮಾದ ಥೀಮ್ ಸಾಂಗ್ ಬರೆಯೋ ಅವಕಾಶ ಸಿಕ್ತು ನನಗೆ. ರಾಘು ಯಾವತ್ತೂ ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡಬೇಕು, ಸುಮ್ಮನೆ ಸಾಂಗ್ ಆಗಬಾರ್ದು ಅನ್ನೋ ನಿಲುವಿರೋರಲ್ಲಿ ಒಬ್ಬರವರು. ನಾವು ಒಂದು ಫುಡ್ ಚೈನ್ ಹೆಂಗಿರುತ್ತೆ, ಈ ಸಾಲಲ್ಲಿ ಗಿಡಗ ಇದೆ ಉರಗದ ಹಿಂದೆ, ಉರಗ ಇದೆ ಕಪ್ಪೆಯ ಹಿಂದೆ, ಕಪ್ಪೆ ಇದೆ ಮಿಡತೆಯ ಹಿಂದೆ, ಉಳಿದೆಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ನೀನೇ ತುಂಬ ಕ್ರೂರಿ, ಹಣವೊಂದೇ ಈಗ ಸರ್ವಾಧಿಕಾರಿ ಅಂತ ಆ ಕಥೆಯನ್ನು ಸಮರೈಸ್ ಮಾಡೋ ಥರ ಈ ಕಥೆಯಲ್ಲಿ ನೀವು ನೋಡಿರ್ಬೋದು. ಒಬ್ರಿಂದ ಒಬ್ರು ಇರ್ತಾರೆ. ಸೊ ಸಮಾಜದಲ್ಲೂ ಅಷ್ಟೇ, ಯಾರು ದೊಡ್ಡವರು ಅಂದ್ಕೊಂಡ್ರು ಅವ್ರ ಮೇಲೆ ಇನ್ಯಾರ್ದೋ ಕಣ್ಣಿರುತ್ತೆ, ಅವ್ರ ಬೆನ್ನ ಮೇಲೆ ಇನ್ಯಾರ್ದೋ ಕೈ ಇರುತ್ತೆ. ಅದನ್ನು ಸಮರೈಸ್ ಮಾಡಿ ಒಂದು ಹಾಡು ಬರೆದಿದ್ದೀವಿ. ತುಂಬ ಮೀನಿಂಗ್ಫುಲ್ ಹಾಡು ಅಂತ ಹೇಳ್ಬೋದು. ಥೀಮ್ ಸಾಂಗ್ ಆಗಿ ಸಿನಿಮಾದಲ್ಲಿ ಬರುತ್ತೆ. ಜೊತೆಗೆ ನಾನು ಹೇಳ್ದಂಗೆ ಈಗ ಆಲ್ರೆಡಿ ಯಾರೋ ಹೇಳಿದ್ರು, ಇವರೇ ಮೇಡಮ್ ಹೇಳಿದ್ರು, ದಿಗಂತ್ ಸರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ, ದೂತ್ ಪೇಡ ಹೋಗಿ ಕಲ್ಗುಂಟ್ ಥರ ಕಾಣಿಸ್ತಿದ್ದೀರಾ ಇಲ್ಲಿ. ಜೊತೆ ಆಲ್ರೆಡಿ ತುಂಬ ಟಫ್ ಗರ್ಲ್ ಅಂತ ಈಗ ಕರ್ನಾಟಕ ಗೊತ್ತಾಗಿದೆ ಸಂಗೀತ ಅವರು. ಸಿಮ್ಮಿಣಿ ಸೊ ಆ ಟಫ್ ಕ್ಯಾರೆಕ್ಟರ್ ಬಹುಶಃ ಇಲ್ಲೂ ಕಾಣಿಸ್ತಾ ಇದೆ. ಗುಡ್. ಆ್ಯಕ್ಚುಲಿ ಒಂದು ಖುಷಿ ಅಂದರೆ ಇದೆಲ್ಲೋ ಒಂದು ಮಲೆನಾಡಿಂದ ನಾನು ಅವಾಗ ಹೇಳ್ತಾ ಇದ್ದೆ ಫೋಟೋದಿಂದ, ಶೃಂಗೇರಿ, ತೀರ್ಥಹಳ್ಳಿ, ಶಿವಮೊಗ್ಗ, ಕುಂದಾಪುರ, ಯಡೂರು ಅನ್ನೋ ಥರ ಈ ಬಸ್ ಕಂಡಕ್ಟರ್ಗೆ ಹೋಗ್ತಾರಲ್ಲ ಎಲ್ಲ ಆ ಲೈನಲ್ಲೇ ಬರ್ತೀವಿ. ಅದ್ರ ಜೊತೆಗೆ ಸರ್ ಇದ್ದಾರೆ, ಅದು ನಾರ್ತ್ ಕರ್ನಾಟಕದಿಂದ, ಈ ಕಡೆ ಮೈಸೂರು ಕರ್ನಾಟಕದಿಂದನೂ ಇದ್ದಾರೆ. ಬಟ್ ಮೇನ್ಲಿ ಮಲೆನಾಡಿನ ಪ್ರತಿಭೆಗಳು ಜಾಸ್ತಿ ಇದ್ದೀವಿ. ಒಳ್ಳೆ ಸಿನಿಮಾ ಆಗುತ್ತೆ ಖಂಡಿತ. ಇದು ನೋಡಿದಾಗ ಅನಿಸಿದ್ದು ಖಂಡಿತ ಒಳ್ಳೆ ಸಿನಿಮಾ ಆಗುತ್ತೆ. ಮುಖ್ಯವಾಗಿ ಮಾಧ್ಯಮ ಮಿತ್ರರ ಪ್ರೋತ್ಸಾಹ ಬೇಕು. ಹೊಸ ಪ್ರತಿಭೆಗಳು ಮತ್ತು ಒಳ್ಳೆಯ ಗಟ್ಟಿ ಕತೆ ಇಟ್ಕೊಂಡ್ಬಂದವರಿಗೆ ಇದೊಂದು ಕನ್ನಡದ ಈಗ ಏನು ಮನಿ ಇಷ್ಟ ಏನದು ಬರ್ತದಲ್ಲ ಸೀರೀಸ್, ಮನಿ ಇಷ್ಟ ಅಲ್ಲ, ಅದಾಗಲಿ ಅಂತ ಆಶಿಸ್ತೀನಿ. ಒಳ್ಳೇದಾಗಲಿ. ಮಾರಿಗೋಲ್ಡ್ ದೊಡ್ಡ ಸಕ್ಸಸ್ ಕಾಣಲಿ. ರಾಘವೇಂದ್ರ ನಾಯಕ್ ದೊಡ್ಡ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗ ಸಿಗಲಿ. ಜೊತೆಗೆ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ, ಉಳಿದ ಆರ್ಟಿಸ್ಟ್ಗಳಿದ್ದೀರಾ, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಸಂಪತ್ ಸರ್ ಇರ್ಬೋದು, ನಮ್ಮ ಮಹಾಂತೇಶ್ ಅವ್ರು ಇರ್ಬೋದು, ಯಶ್ ಸರ್, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಎಲ್ರಿಗೂ ಯಶಸ್ಸಾಗಲಿ ಅಂತ ಅನಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ರಘು ನಡುವಳಿ ಸರ್ ಡೈಲಾಗು, ಸರ್ ಕ್ಯಾಮ್ರಾ ತುಂಬ ಚೆನ್ನಾಗಿ. ನಮಸ್ಕಾರ. ನನಗೆ ಮಾರಿಗೋಲ್ಡ್ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ. ಎಲ್ಲಿ ಸಿಕ್ಕಿದ್ರು ಎಲ್ರಿಗೂ ಹೇಳ್ಕೊಂಡು ಬರ್ತಿದ್ದೆ. ನಮ್ಮ ಡೈರೆಕ್ಟ್ರಿಗೂ ಮತ್ತು ಪ್ರೊಡ್ಯೂಸರ್ಗೂ ಗೊತ್ತು. ಯಾಕೆಂದರೆ ನನಗೆ ಪರ್ಸ್ನಲಿ ಬೆಲ್ ಬಾಟಮ್ ಆದಮೇಲೆ ಇದೊಂದು ಡೈಲಾಗ್ ಪಿಕ್ಚರ ಗ್ರೌಂಡು. ಕತೆ ಹೇಳ್ದಾಗ್ಲೇ ಅವ್ರಿಗೆ ಒಂದು ಕ್ಲಾರಿಟಿ ಇತ್ತು. ಅವ್ರ ಕೀ ಡೈಲಾಗ್ಸ್ ಕೆಲವು ಹೇಳ್ದಾಗಲೇ ಈ ದಾಟಿಲಿ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ತುಂಬ ಕ್ಲಿಯರಾಗಿ ನನಗೆ ಗೊತ್ತಾಯಿತು. ಮುಂಚೆಯಿಂದ ಅವರು ಸ್ನೇಹಿತರು. ಈ ಕತೆ ಕೇಳಿದ ತಕ್ಷಣ ನನಗೆ ಅನಿಸಿದ್ದು ಏನಂದರೆ, ಇಷ್ಟು ದಿವಸ ನಾನು ಇಷ್ಟು ಘಾಟಾಗಿ ಸ್ವಲ್ಪ ಮೈ ಚಳಿ ಬಿಟ್ಟು ಬರ್ದಿಲ್ಲ. ಎಲ್ಲ ಸಂಭಾಷಣೆ ಶೈಲಿ ಆಗಲಿ, ವಿಚಾರಗಳಾಗಲಿ ಎಲ್ಲವೂ. ಬಟ್ ಆದರೆ ಈಗ ಒಂದು ವೆಬ್ ಸೀರೀಸ್ ಜಮಾನ ಮತ್ತು ಟ್ರೋಲ್ಗಳು ಎಷ್ಟು ಸ್ಟ್ರೈಟ್ ಇರ್ತವೆ, ಎಷ್ಟು ಘಾಟ್ ಇರ್ತದೆ. ಹಂಗಾಗಿ ಈ ಅಪ್ರೋಚೇ ಇರಲಿ ಅನ್ನೋ ದೃಷ್ಟಿಕೋನದಲ್ಲಿ ಇದನ್ನು ಮಾಡಿದ್ದು.
ಅದಾದ್ಮೇಲೆ ಮೇಲೆ ಕೂಡ ನಮಗೆ ಕೆಲವು ಡೌಟ್ಗಳಿತ್ತು. ಏನಂದರೆ ನನಗೆ ಪರ್ಸ್ನಲಿ ಕೆಲವು ಎಕ್ಸ್ಪೀರಿಯನ್ಸ್ ಆಗಿದೆ. ರೀಡಿಂಗಲ್ಲಿ ತುಂಬ ಚೆನ್ನಾಗಿ ನಗ್ಬಿಟ್ಟು ಕ್ಲಾಪ್ ಹೊಡೆದು ಚೆನ್ನಾಗಿದೆ ಅಂತೆಲ್ಲ ಅಪ್ರಿಷಿಯೇಟ್ ಮಾಡಿರ್ತಾರೆ. ಬಟ್ ಸ್ಕ್ರೀನ್ ಮೇಲೆ ನೋಡಿದ್ರೆ ಸ್ವಲ್ಪ ಏನೋ ಅಂದ್ಬಿಟ್ಟು ಡೈಲ್ಯೂಟ್ ಆಗಿರ್ತದೆ. ಆರ್ಟಿಸ್ಟ್ ಟೈಮಿಂಗು ಮತ್ತು ಡೈರೆಕ್ಟ್ರದ್ದು ಅವರೇನೋ ಬೇರೆ ಟೈಮಿಂಗಲ್ಲಿ ಅರ್ಥ ಮಾಡ್ಕೊಂಡಿರೋದು. ಬಟ್ ಡೈರೆಕ್ಟ್ರಿಗೆ ಇಲ್ಲಿ ಡೈಲಾಗ್ ಬಗ್ಗೆನೇ ಒಂದು ಅಭಿರುಚಿ ಇರೋದ್ರಿಂದ ಅದು ಕಾಣುತ್ತೆ, ಎಲ್ಲೂ ಮಿಸ್ ಆಗಿಲ್ಲ ಇದು. ಮತ್ತು ಇನ್ನೊಂದೇನೆಂದರೆ ದಿಗಂತ್ ಸರ್ ಅಂತ ಹೇಳಿದ ತಕ್ಷಣ ನನಗೆ ಸ್ವಲ್ಪ ಕನ್ಫ್ಯೂಸ್ ಆದೆ. ಯಾಕೆಂದರೆ ದಿಗಂತ್ ಸರ್ನ ನನ್ನ ಮನಸ್ಸಲ್ಲಿರೋದು ಗಾಳಿಪಟ ಸಿನಿಮಾದ ಟೈಮಿಂಗು, ಅವರು ಒಂದು ಮಾತಾಡ್ತಿದ್ರಲ್ಲ ಗಣೇಶ್ ಅವ್ರ ಜೊತೆ, ಆ ಥರದ್ದು. ಬಟ್ ಇದು ಹೇಗೆ ಅನ್ನೋದೊಂದು ಸಣ್ಣ ಅನುಮಾನ ಇತ್ತು. ಬಟ್ ಸಿನಿಮಾ ನಾನು ನೋಡಿದ ಮೇಲೆ ನಾನು ತುಂಬ ಫ್ರ್ಯಾಂಕಾಗಿ ಹೇಳ್ತೀನಿ, ನಾನು ಬರೆದಿದ್ದಕ್ಕಿಂತನೂ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ. ಅದು ತುಂಬ ಖುಷಿ. ಎಲ್ಲೂ ಡೈಲ್ಯೂಟ್ ಆಗದೆ ಅಷ್ಟೇ ಏನು ಕಾಂಕ್ರೀಟಾಗಿ ದಾಟಿದೆ. ಸೊ ಈ ಸಿನಿಮಾಗೆ ಅವಕಾಶ ಕೊಟ್ಟಿದೆ. ಯಾಕೆಂದರೆ ಒಂಥರ ಕೆರಿಯರ್ ಬ್ರೇಕ್ ಥರ ಫೀಲ್ ನನಗೆ ಈ ಸಿನಿಮಾ. ಯಾಕೆಂದರೆ ಎಷ್ಟೊಂದು ಸರ್ತಿ ಕಥಾ ಪ್ರಧಾನವಾದ ಸಿನಿಮಾದಲ್ಲಿ ಡೈಲಾಗ್ ಅನ್ನೋದು ಎಲ್ಲ ಒಂದು ಕಡೆ ಇರುತ್ತೆ, ಕಾಮಿಡಿ ಮತ್ತು ಕೆಲವು ಈ ಥರ ಜನರಲ್ಲಿ ಮಾತ್ರ ನಾವು ಒಂದು ಸಿಗ್ನೇಚರ್ ಹಾಕೋಕ್ಕೆ ಆಗೋವಂಥದ್ದು. ಸೊ ಹಂಗಾಗಿ ನನಗೆ ಈ ಸಿನಿಮಾ ಬಗ್ಗೆ ಭಾಳ ಖುಷಿ ಇದೆ. ನಾನು ಈ ಸಿನಿಮಾನ ಕಂಪ್ಲೀಟಾಗಿ ನೋಡಿದ್ದೀನಿ. ನನ್ನ ಸ್ಟೇಟ್ಮೆಂಟ್ ಏನಂದ್ರೆ ಫೈನಲಿ ಸಿನಿಮಾ ನೋಡುವಂಥ ಪ್ರೇಕ್ಷಕರಿಗೆ, ಅದೇ ನಮ್ಮ ನಮ್ಮ ಪ್ರೊಡ್ಯೂಸರ್ಸ್ ಯಾವಾಗಲೂ ಗೋಲ್ಡ್ ಅಂತ ಹೇಳ್ತಿದ್ರು ಸಿನಿಮಾ ಬಗ್ಗೆ, ಗೋಲ್ಡ್ ಆಗುತ್ತೆ ಅಂತ. ಸೊ ಚಿನ್ನದ ಮೇಲಿನ ಹೂಡಿಕೆ ಭವಿಷ್ಯ ಹೆಂಗೆ ಭದ್ರಪಡಿಸುತ್ತೆ, ಹಂಗೆ ನಮ್ಮ ಮಾರಿಗೋಲ್ಡ್ ಮೇಲೆ ಪ್ರೇಕ್ಷಕರ ಸಮಯದ ಹೂಡಿಕೆ ಖಂಡಿತ ಮನೋರಂಜನೆ ಮೋಸ ಮಾಡಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ನೀವು ಬೆಸ್ಟ್ ಡೈಲಾಗ್ ರೈಟರ್ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕೇಟ್ ಸಂಜಯ್ ಸರ್ ಆಲ್ರೆಡಿ ಗೊತ್ತು ನಿಮಗೆಲ್ಲ. ಎಲ್ರಿಗೂ ನಮಸ್ಕಾರ. ರಾಘು ನನಗೆ 15-20 ವರ್ಷದ ಫ್ರೆಂಡು. 7 o'clock-ಇಂದನೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ, ಮತ್ತು 7 ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದ. ಒಂದು ಒಳ್ಳೆ ಕತೆ. ಈ ಸಿನಿಮಾ ನಾನು ಒಂದು ಸ್ಕ್ರೀನ್ ಪ್ಲೇ ಸಿನಿಮಾ ಅಂತ ಹೇಳ್ತೀನಿ. ಏಕೆಂದರೆ ರೆಗ್ಯುಲರಾಗಿ ಒಂದು ಕತೆ ಇರುತ್ತೆ, ಕತೆ ಜೊತೆಯಲ್ಲಿ ಇದು ಪೇಸೇ ಬೇರೆ ಥರ ಇದೆ ಸಿನಿಮಾ. ಅಂದರೆ ನೋಡ್ತಾ ತೋರಿಸ್ಕೊಂಡು ಹೋಗ್ತಾ ಇರುತ್ತೆ, ಆ ಥರ ಸ್ಪೀಡ್ ಇದೆ ಕಥೆಯಲ್ಲಿ. ಒಂದು ಥ್ರಿಲ್ಲರ್ ಜನರಿಗೆ ಏನು ಬೇಕೋ ಅದನ್ನು ಖಂಡಿತ ಮಾಡಿದ್ದಾನೆ. ಫಸ್ಟ್ ಟೈಮ್ ಡೈರೆಕ್ಟರ್ ಅನ್ಸಲ್ಲ ಸಿನಿಮಾ ನೋಡಿದ್ಮೇಲೆ. ಪ್ರೆಸೆಂಟೇಷನ್ ಆಗ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದ ಏನು ಕೆಲಸ ತಗೊಂಡಿದ್ದಾನೆ ಅದು ಡೆಫಿನೆಟಾಗಿ ಹೊಸ ಡೈರೆಕ್ಟರ್ಗಳು ಅಂದರೆ ಸಿನಿಮಾ ನೋಡಿದಾಗ ನಿಮಗೆ ಅನಿಸುತ್ತೆ ಅದು ಫಸ್ಟ್ ಟೈಮ್ ಡೈರೆಕ್ಟ್ರ್ ಅಲ್ಲ ಇದು ಮಾಡಿರೋದು, ಒಂದು ಅನುಭವಿ ನಿರ್ದೇಶಕ ಅಂತ ಅನ್ಸುತ್ತೆ ಖಂಡಿತ ರಾಘು ಬಗ್ಗೆ. ಮತ್ತು ಇನ್ನು ನಮ್ಮ ನಿರ್ಮಾಪಕರು ಹಾಕಿರೋ ಬಂಡವಾಳಕ್ಕೆ ಈಗ ಗೋಲ್ಡ್ ಡೆಫಿನೆಟಾಗಿ ಬರುತ್ತೆ. ಚೆನ್ನಾಗಾಗಿದೆ ಸಿನಿಮಾ, ನೋಡಿದ್ದೀವಲ್ಲ, ನೋಡಿ ಆ ಕಾನ್ಫಿಡೆನ್ಸ್ ಇದೆ ನನಗೆ. ಮತ್ತು ಈ ಸಿನಿಮಾದಿಂದ ಒಂದು ಸಕಲೇಶ್ಪುರದಲ್ಲಿ ಒಂದು ಒಳ್ಳೆ ಹೊಸ ಜಾಗ ಹುಡುಕಿದ್ದೀವಿ. ನೀವು ಟ್ರೈಲರು ಮತ್ತು ಸಾಂಗ್ ನೋಡಿದರೆ ಅದರಲ್ಲಿ ನೋಡಿರ್ತೀರ, ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಮೇಲೆ ದಿಗಂತ್ ಅವರು ಮತ್ತು ಸಂಗೀತ ಅವರು ಧೈರ್ಯ ಮಾಡಿ ನಿಂತ್ಕೊಂಡ್ರು. ಅಲ್ಲಿ ಟ್ರೈನ್ ಬೇರೆ ಪಾಸ್ ಆಗುತ್ತೆ, ಆದರೂ ಅದೇ ಧೈರ್ಯ ಮಾಡಿ ನಿಂತರು. ಒಂದು ಒಳ್ಳೆ ಶಾರ್ಟ್ ಸಿಕ್ಕಿದೆ, ಅದರಿಂದ ಹೊಸ ಜಾಗನ ಒಂದು ಹುಡುಕಿದ ಒಂದು ಖುಷಿ ಇದೆ ಜೊತೆಯಲ್ಲಿ. ಆಮೇಲೆ ಹೇಳಲ್ಲ ಮತ್ತೆ ಎಲ್ಲ ಸಿನಿಮಾನು ಅಲ್ಲೇ ಹೋಗಿ ಮಾಡಿಬಿಡೋ ಥರ ಆಗುತ್ತೆ, ಮೊನೋಟನಸ್ ಜಾಗ ಆಗ್ಬಿಡುತ್ತೆ, ಅದನ್ನ ಹೇಳಲ್ಲ. ಅರ್ಧ ಅಡ್ರೆಸ್ ಕೊಟ್ಟಾಯ್ತು ಅಷ್ಟೇ. ಅಂದರೆ ಸಿನಿಮಾದಲ್ಲಿ ನೋಡಿ ಖುಷಿ ಪಡಬೇಕಷ್ಟೇ. ಆ ಜಾಗನ ತುಂಬ ಸರ್ಕಸ್ ಮಾಡಿ ಹುಡುಕಿದ್ದೀವಿ, ಆ ಜಾಗನ ನಡ್ಕೊಂಡೋಗಿ ತುಂಬ ದೂರ ನಡೆದಿದ್ದೀವಿ ಅದಕ್ಕೆ ಅಂತ. ಮತ್ತು ಸಿನಿಮಾದಲ್ಲೇ ಗೋಲ್ಡ್ ಇರೋದ್ರಿಂದ ಟಿಂಟು ಒಂಚೂರು ಗೋಲ್ಡ್ ಥರನೇ ಮಾಡ್ಕೊಂಡಿದ್ದೀವಿ. ಅಂದರೆ ಫಿಲಮ್ ಕ್ಯಾರೆಕ್ಟರ್ಸ್ಗೆ ಏನು ಟೋನ್ ಕೊಡಬೇಕು ಅನ್ನೋ ಥರದನ್ನು ಪ್ಲ್ಯಾನ್ ಮಾಡಿದ್ದೀವಿ. ಚೆನ್ನಾಗಾಗಿದೆ. ನಿಮ್ಮ ಸಹಕಾರ ಎಲ್ಲ ಆದಮೇಲೆ ಡೆಫಿನೆಟಾಗಿ ಚೆನ್ನಾಗಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಮಾನ್ಯ ಬದುಕು ಬರಹ ಆಗಬೇಕು, ಇಲ್ಲ ಅಂದರೆ ಬರದಂತೆ ಬದುಕಬೇಕು ಅಂತ. ಅದಕ್ಕೆ ನಾನು ನನ್ನ ಸಿನಿಮಾದ ಬಗ್ಗೆ ಒಂದು ಸಾಲನ್ನು ಹೇಳ್ತೀನಿ. ಸಿನಿಮಾ ಮಾರಿಗೋಲ್ಡ್ ಆಗಬೇಕು, ಇಲ್ಲ ಸಿನಿಮಾ ನೋಡಿದವರೆಲ್ಲರೂ ಕೂಡ ಮಾರಿಗೋಲ್ಡ್ಗೆ ಗೋಲ್ಡೇ ಕೊಟ್ಟೋಗ್ಬೇಕು ಅಂತ. ಹಾಗಾಗಿ ಈ ನಿರೀಕ್ಷೆಯಲ್ಲಿ ಖಂಡಿತ ಇದ್ದೀನಿ ನಾನು. ಬಟ್ ಏನೇ ಆಗಲಿ, ಒಂದು ಸಿನಿಮಾ ನಿರ್ಮಾಣದ ಕೆಲಸ ಅದು ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟ ಆಗುತ್ತೆ, ಕಷ್ಟ ಅಲ್ಲ ಅಂದ್ಕೊಂಡ್ರೆ ಕಷ್ಟ ಆಗೋದೇ ಇಲ್ಲ ಖಂಡಿತವಾಗಲು. ಯಾವುದು ಕಷ್ಟ ನಮಗೆ? ಯಾವುದು ಕಷ್ಟ ಅಲ್ಲ. ಎಲ್ಲರೂ ಕೂಡ ಭಾಳ ತಳಮಟ್ಟದಿಂದ ಬಂದು ಏನೇ ದೊಡ್ಡ ದೊಡ್ಡ ಹೆಸರುಗಳು ಮಾಡಿದರೂ ಕೂಡ ಈ ದೇಶದಲ್ಲಿ ಎಲ್ಲಾದರೂ ಅವ್ರದ್ದು ಮೂರ್ತಿಗಳಾಗಿದ್ದರೆ, ಕೆತ್ತನೆಗಳಾಗಿದ್ದರೆ ಅವರೆಲ್ಲರೂ ಕೂಡ ತುಂಬ ಕೆಳಮಟ್ಟದಿಂದ ಬಂದಂಥವರು ಇವತ್ತು ಹೆಸರು ಮಾಡಿರೋದು. ಈ ದೇಶದಲ್ಲಿ ನಾವು ಯಾವುದೇ ಇತಿಹಾಸದ ಪುಟಗಳನ್ನು ತೆಗೆದರೂ ಕೂಡ, ಸಿನಿಮಾ ಇರ್ಬೋದು, ಮತ್ತೊಂದು ಇರ್ಬೋದು, ಅವರೆಲ್ಲರೂ ಕೂಡ ದೊಡ್ಡ ಹೆಸರು ಮಾಡಿರೋರು ಕಷ್ಟದಿಂದ ಬಂದಂಥವರೇ.
ಹಾಗಾಗಿ ನಾನು ಕಷ್ಟದಿಂದ ಬಂದೆ ಅಂತ ಹೇಳ್ಕೊಳ್ತಾ ಇಲ್ಲ. ನನಗೆ ಒಂದು ಕನಸಿತ್ತು, ಸಿನಿಮಾ ಡೈರೆಕ್ಟರ್ ಆಗಬೇಕು. ಕರೆಕ್ಟ್, ಡೈರೆಕ್ಟರ್ ಆದೆ. ಸರಿ, ಮತ್ತೊಂದಷ್ಟು ಏನೋ ಕೆಲಸಗಳು ಮಾಡಬೇಕು. ಓಕೆ, ಕೆಲಸಗಳನ್ನು ಮಾಡಿದೆ. ಸೊ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯನಾ? ಬಹಳ ಕಷ್ಟ. ಆದರೆ ಅದು ಕೂಡ ಒಂದು ಕನಸನ್ನು ಕಾಡ್ತಾ ಇದ್ದೆ ನಾನು, ಮಾಡಬಹುದು ಅಂತ. ಅದು ಅನ್ಎಕ್ಸ್ಪೆಕ್ಟೆಡ್, ಇಟ್ಸ್ ಹ್ಯಾಪನ್ಡ್ ಅಂತ ಹೇಳ್ತೀವಿ. ನಮಗೆ ಗೊತ್ತಿಲ್ಲದೆ ಏನೋ ನಡೆದೋಗ್ಬಿಡುತ್ತೆ ಜೀವನದಲ್ಲಿ. ಹಾಗಾಗೋಯ್ತು ಇದು. ನಾನು ವಿನಯ್ ರಾಜ್ಕುಮಾರ್ ಅವ್ರ ಸಿನಿಮಾ ಒಂದು ಅನೌನ್ಸ್ ಮಾಡಿದ್ದೆ, ಯುವ ಕೇಸರಿ ಅಂತೇಳಿ. ನಾನು ನಮ್ಮ ಕವಿರಾಜ್ ಅವರು ಮತ್ತು ಅರ್ಜುನ್ ಜನ್ಯ ಕೂತ್ಕೊಂಡು ಹೋಟೆಲ್ ವುಡ್ಲ್ಯಾಂಡ್ಸಲ್ಲಿ ಸಾಂಗ್ ಕೂಡ ಕಂಪೋಸ್ ಮಾಡಿದ್ದು. ಸೊ ಕಾರಣಾಂತರದಿಂದ ಅದು ಡಿಲೇ ಆಗ್ತಾ ಇತ್ತು. ಸರಿ, ಸಮಯ ಮತ್ತೆ ಕಳೆಯೋದು ಬೇಡ, ಇನ್ನೊಂದು ಏನಾದರೂ ಒಂದು ಸಿನಿಮಾ ಮಾಡೋಣ ಅಂತೇಳಿ ಒಂದು ಕಂಟೆಂಟ್ ಮೂವಿ ಮಾಡೋಣ ಅಂತ ಕಥೆ ಹುಡುಕಾಟದಲ್ಲಿದ್ದೆ. ಆಗ ನಮ್ಮ ವಿಜಯ್ ಭರಮಸಾಗರ್ ಅವರು ನನಗೆ ಭಾಳ ಹಳೆಯ ಸ್ನೇಹಿತರು. ಅವ್ರ ಮೂಲಕ ನಮ್ಮ ರಾಘವೇಂದ್ರ ನಾಯ್ಕ ಅವರು ಬಂದು ಒಂದು ಕತೆ ಹೇಳಲಿಕ್ಕೆ ಬಂದರು. ಸೊ ಕತೆ ಹೇಳಿದ್ರು, ಕತೆ ಭಾಳ ಇಷ್ಟ ಆಯಿತು. ಆದರೆ ಆ ಕತೆಗೆ ಕರ್ತರು ಅವರೇ, ಬಟ್ ನಾನು ನಿರ್ಮಾಪಕನಾದರೆ ಸರಿ, ಅದು ನಾನು ಕರ್ತರು ಆಗಬಾರ್ದು ಅಂತ ಅನ್ನಿಸ್ತು. ಯಾಕಂದರೆ ಆ ಕತೆ ನಾನು ತಂದರೆ ಖಂಡಿತವಾಗ್ಲೂ ಇಷ್ಟೊಂದು ಚೆನ್ನಾಗಿ ತರ್ತಾ ಇರಲಿಲ್ಲ ನಾನು. ನನಗೆ ಅದು ಆ ಕಂಟೆಂಟ್ ಮಾಡಲಿಕ್ಕೆ ಕಷ್ಟ ಅದು. ಹಾಗಾಗಿ ನಾನು ಹೇಳಿದೆ, ಇಲ್ಲ, ಇದಕ್ಕೆ ನೀವೇ ಡೈರೆಕ್ಟರ್ ಆಗಿ ನಾನು ನಿರ್ಮಾಪಕನಾಗ್ತೀನಿ ಅಂತ ಹೇಳಿದೆ. ಒಂದು ಸ್ವಲ್ಪ ಆ ಕ್ಷಣದಲ್ಲಿ ವಿಚಲಿತರಾದರು ಅವರು. ಯಾಕಂದರೆ ಪ್ರೊಡ್ಯೂಸರ್ ಅಂದರೆ ಗೊತ್ತಲ್ಲ ಹೇಗಿರಬೇಕು ಪ್ರೊಡ್ಯೂಸರ್. ಇವರೇನಪ್ಪ ಒಳ್ಳೆ ಸ್ಕೂಲ್ ಮಾಸ್ಟರ್ ಇದ್ದಂಗೆ ಇದ್ದಾರೆ, ಪ್ರೊಡ್ಯೂಸರ್ ಆಗೋದಕ್ಕೆ ಸಾಧ್ಯನಾ ಅಂತ. ಇಲ್ಲ, ಹಾಕ್ತೀನಿ, ನೀವು ಮಾಡಿ ಧೈರ್ಯವಾಗಿ ಅಂತ ಹೇಳಿದೆ. ಒಂದಿನ ಟೈಮ್ ಕೊಡಿ ಸರ್ ಅಂತ ಹೇಳಿದ್ರು. ಸೊ ಒಂದು ದಿನ ವಿಚಾರ ಮಾಡಿ ನೆಕ್ಸ್ಟ್ ಡೇ ಬಂದು ಹೇಳಿದ್ರು, ನಮ್ಮ ಭರಮಸಾಗರ್ ಹೇಳಿದ್ರು ಮುಂದೋಗಿ ಅಂತ ಹೇಳಿ. ಸಿನಿಮಾಕ್ಕೆ ಕೈ ಹಾಕಿದ್ದು ಪರಿಪೂರ್ಣವಾಗಿ ಇವತ್ತು ಮಾರಿಗೋಲ್ಡ್, ಒಂದು ಗೋಲ್ಡ್ ಆಗಿರುವಂಥ ಸಿನಿಮಾವನ್ನು ನಿಮ್ಮ ಎದುರುಗಡೆ ತಂದು ಪ್ರಸ್ತುತಪಡಿಸ್ತಾ ಇದ್ದೀವಿ. ಸೊ ಡೇ ಒನ್ನಿಂದ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಮಾರಿಗೋಲ್ಡ್ ಎಲ್ರಿಗೂ ಪರಿಚಯ ಆಗಿದೆ. ಆದರೆ ಇದು ಮಾರ್ಕೆಟಿಂಗು ನಮ್ಮಷ್ಟಕ್ಕೆ ನಾವೇ ಮಾಡ್ಕೊಳಕ್ಕಾಗೋದಿಲ್ಲ. ನಾನು ಸಿನಿಮಾ ಮಾಡ್ಬೋದು, ಕತೆ ಬರೀಬಹುದು, ನಿರ್ಮಾಣ ಮಾಡ್ಬೋದು, ಆದರೆ ಅದು ಜನರ ಮನಸ್ಸಿಗೆ ತಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀವೇ ಕಾರಣಕರ್ತರು. ಹಾಗಾಗಿ ನಿಮ್ಮ ಸಹಕಾರ ನಮ್ಮೆಲ್ಲರಿಗೂ ಮಾಡಬೇಕು. ಮಾರಿಗೋಲ್ಡ್ಗೆ ಎಲ್ಲಿಲ್ಲದ ಒಂದು ಹೇಗೆ ಅಂದರೆ ಜಯ ಸಿಗಬೇಕದು. ಯಾಕಂದರೆ ಇದರಲ್ಲಿ ಭಾಳಷ್ಟು ಜನ ನಿರೀಕ್ಷೆಯಲ್ಲಿದ್ದಾರೆ. ಆಮೇಲೆ ಡೈರೆಕ್ಟ್ರು, ಡೆಬ್ಯೂ ಡೈರೆಕ್ಟ್ರು, ಅವರಿಗೆ ಒಂದು ಆತಂಕ ಇರುತ್ತೆ, ಒಂದು ನಿರೀಕ್ಷೆ ಇರುತ್ತೆ. ಒಂದು ಸಿನಿಮಾ ಮಾಡಿದ್ದೀನಿ, ಈ ಸಿನಿಮಾ ಬಂದ ಮೇಲೆ ನನಗೆ ಮತ್ತೆ ಬೇರೆ ಕರೆಗಳು ಬರಬೇಕು, ಮತ್ತೊಂದಷ್ಟು ಸಿನಿಮಾಗಳು ಮಾಡಬೇಕು ಅಂತ. ಆ ಡೈರೆಕ್ಟ್ರಿಗೆ ಈ ವೇದಿಕೆಯ ಮೂಲಕ ನಾನು ಯಶಸ್ಸಾಗಲಿ ಅಂತ ಹೇಳ್ಬಿಟ್ಟು ಅವರಿಗೆ ಹಾರೈಸ್ತೀನಿ. ಜೊತೆಗೆ ನನ್ನ ದಿಗಂತ್ ಮತ್ತು ಸಂಗೀತ ಶೃಂಗೇರಿ ನನ್ನ ಸಿನಿಮಾದ ನಿಜವಾದ ಗೋಲ್ಡ್ ಅವರು. ಯಾಕಂದರೆ ಯಾವತ್ತೂ ನಾನು ಅವ್ರನ್ನ ಹುಡುಕಾಡಲಿಲ್ಲ. ಯಾವ ಕಲಾವಿದರು ಕೂಡ ನನಗೆ ಎಲ್ಲೂ ಕಾಯಿಸ್ಲಿಲ್ಲ. ಬರ್ತೀನಿ ಅಂತ ಹೇಳಿ ನನ್ನನ್ನು ಕಾಯಿಸ್ಲೇ ಇಲ್ಲ ಯಾವತ್ತು. ನಾನು ಬರೋದಕ್ಕಿಂತ ಮೊದಲು ಎಷ್ಟೋ ಸಾರಿ ನನ್ನ ದಿಗಂತ್ ಬಂದು ಕೂತ್ಕೊಳ್ತಾ ಇದ್ರು. ಹಾಗಾಗಿ ನನಗೆ ನಮ್ಮ ಎಲ್ಲ ಕಲಾವಿದರ ಬಗ್ಗೆ ಭಾಳ ಹೆಮ್ಮೆ ಇದೆ. ನಮ್ಮ ಯಶ್ ಶೆಟ್ಟಿ ಇರ್ಬೋದು, ನಮ್ಮ ರಘು ನಿಡುವಳ್ಳಿ ಅವರು ಇರ್ಬೋದು, ನಮ್ಮ ವೀರ್ ಸಮರ್ಥ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಎಲ್ಲರೂ ಕೂಡ ನನಗೆ ಬೆಂಗಾವಲಾಗಿ ನಿಂತ್ಕೊಂಡಿದ್ದಾರೆ. ನಮ್ಮ ಸಂಪತ್ ಮೈತ್ರಿ ಅವರು, ಗಣೇಶ್ ರಾವ್ ಅವರು ಎಲ್ಲರೂ ಕೂಡ ನನಗೆ ಬೆಂಗಾವಲಾಗಿ ನಿಂತಿದ್ದಾರೆ. ಈ ಸಿನಿಮಾಕ್ಕೆ ಬಿಡುಗಡೆ ಮಾಡೋದಕ್ಕೆ ವೆಂಕಟ್ ಗೌಡ ಅವರು ಕೂಡ ಮುಂದೆ ಬಂದಿದ್ದಾರೆ. ಅವರು ಈ ಸಿನಿಮಾ ನೋಡಿ, ಸರ್ ನಾನು ಮಾಡ್ತೀನಿ, ಬೇರೆಯವರೆಲ್ಲ ಕೇಳ್ತಾ ಇದ್ರು, ಇಲ್ಲ ನಾನೇ ಮಾಡಬೇಕು ಈ ಸಿನಿಮಾ ಅಂತ ಹೇಳಿ ನನಗೆ ತುಂಬ ಬೇಡಿಕೆ ಇಟ್ಟರು. ಆಯಿತು ಮಾಡಿ ಅಂತ ಹೇಳಿದ್ದೀನಿ. ಇದೇ ಏಪ್ರಿಲ್ 5ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ಈ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಮಾರಿಗೋಲ್ಡ್. ಖಂಡಿತವಾಗ್ಲೂ ನಿಮಗೆ ಇದು ರುಚಿಸುತ್ತೆ. ಒಳ್ಳೆ ಸಿನಿಮಾ ಮಾಡಿದಾರಪ್ಪ ಅಂತ ಹೇಳಿ ನೀವೆಲ್ಲರೂ ಕೂಡ ನಮ್ಮೆಲ್ಲರಿಗೂ ಬೆನ್ನು ತಡ್ತೀರಾ. ಸೊ ಸದಾ ನಿಮ್ಮ ಆರೈಕೆ, ನಿಮ್ಮ ಆಶೀರ್ವಾದ ಮಾರಿಗೋಲ್ಡ್ ಮೇಲೆ ಇರಲಿ. ಮಾರಿಗೋಲ್ಡ್ ಚಿತ್ರ ಬಿಡುಗಡೆ ಆದಮೇಲೆ ನಮ್ಗೆಲ್ಲರಿಗೂ ಕೂಡ ಗೋಲ್ಡ್ ಬರೋ ಥರ ನೀವೆಲ್ಲರೂ ಮಾಡಿ ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಹೇಳ್ತೀನಮ್ಮ ಸ್ವಲ್ಪ ಆಯ್ತು. ಈಗ ನಮ್ಮ ಮಾರಿಗೋಲ್ಡ್ ಚಿತ್ರದ ಟ್ರೈಲರ್ ಲಾಂಚನ್ನು ನಾವು ಮಾಡಿಸೋದಕ್ಕೋಸ್ಕರ